ಶ್ರೀ ಗುರುಭ್ಯೋ ನಮಃ. ಆಪಾದಮೂಲಿಪರ್ಯಂತಂ ಗುರುಣಾಂ ಸ್ಮರೇತ್ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವ್ಯಾಸಗುಣಾಭಾಸ ವಿದ್ಯಾಧೀಶ ಸದಾಂಶ ಮಂ ವಿನಾಶಂ ಗತಕ್ಲೇಶಂ ಗುರುನಾಶಂ ಹರಿಷಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುನಪಿ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾರ್ಥಸಂಗ್ರಹಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ. ಪಾಂಡವಾಶ್ಚೈವ ಕಿಮಕುರ್ವತ ಸಂಜ್ಞಯಃ ಅಶೋಚಾನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನ ಶೋಚಂತಿ ಪಂಡಿತಾಃ. ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನೋ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣಸ್ತು ಮಹಾ. ಶ್ರೀ ಗುರುಭ್ಯೋ ನಮಃ. ಭಕ್ತಿಯ ಜೊತೆ ನಿಷ್ಕಾಮ ಕರ್ಮದಿಂದ ಆರಂಭ ಮಾಡಿಕೊಂಡು ಧ್ಯಾನದ ತನಕ ಯಾವ ಯಾವ ಉಪಾಯಗಳು ಇದ್ದಾವೋ ಅದೆಲ್ಲದರಿಂದಾಗಿ ಪಡೆಯುವಂತಹ ಪ್ರಯೋಜನ ಭಗವಂತನ ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನ ಯಾವ ವಸ್ತುವನ್ನು ಕುರಿತಾದದ್ದು ಅಂತ ಬಂದಾಗ ಸಾಕ್ಷಾತ್ ಶ್ರೀಹರಿ ಅನ್ನೋದು ಸಾಮಾನ್ಯ ರೂಪವಾದಂತಹ ಜ್ಞಾನವಾಗಿದೆ. ಯಾವ ಯಾವ ಗುಣಚಿಂತನೆಗಳನ್ನು ಆತನಲ್ಲಿ ಮಾಡಬೇಕು, ಅಧಿಕಾರಿಗಳು ಯಾವ ರೀತಿಯಾಗಿ ಪರಮಾತ್ಮನಲ್ಲಿ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಪರಮಾತ್ಮನ ಗುಣಚಿಂತನೆಯನ್ನು ಮಾಡುತ್ತಾರೆ, ಇವೆಲ್ಲವನ್ನು ತಿಳಿಸಿ ಇಂತಹ ಪರಮಾತ್ಮನನ್ನು ಕಂಡಾಗ ಮಾತ್ರ ಮೋಕ್ಷ, ಅದು ಬಿಟ್ಟು ಬೇರೆ ದೇವತೆಗಳನ್ನಾಗಲಿ ಸ್ವಯೋಗ್ಯವಾದಂತಹ ರೂಪವನ್ನಲ್ಲದೆ ಬೇರೆ ಭಗವತ್ ರೂಪವನ್ನು ಕಂಡಾಗಲಿ ಅವರಿಗೆ ಮುಕ್ತಿ ಇಲ್ಲ ಅನ್ನುವಂತಹ ಅಂಶವನ್ನ ಪರಮಾತ್ಮ ತಿಳಿಸಿದಾಗ ಪ್ರಶ್ನೆ ಇಷ್ಟು ಬರುತ್ತೆ. ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದಾಗ ಅವರಿಗೆ ಮೋಕ್ಷ ಇಲ್ಲ. ಕಾರಣ ಏನು ಕೊಟ್ಟಿದ್ದು ಹಿಂದೆ? ಬೇರೆ ದೇವತೆಗಳೇ ಅಶಾಶ್ವತ. ಅಂತಹದ್ದು ಅವರು ಕೊಟ್ಟಂತಹದ್ದಾಗಲಿ ಅವರನ್ನ ಕಂಡಂತಾಗ ಬರುವಂತಹದ್ದಾಗಲಿ ಮುಕ್ತಿ ಅದು ಶಾಶ್ವತ ಹೇಗಾಗುತ್ತೆ? ಕೊಡೋರು ಒಂದು ವೇಳೆ ಶಾಶ್ವತವಾಗಿದ್ರಪ್ಪ ಅಂತಂದ್ರೆ ಆಗ ಅವರು ಕೊಟ್ಟಂತಹ ಫಲ ಏನಂತ ಕರೆಸ್ಕೊಳ್ಳುತ್ತೆ? ಶಾಶ್ವತ ಇರಬಹುದು. ಅವರೇನೇ ತಾವು ಶರೀರವನ್ನು ಪರಮಾತ್ಮನಿಂದ ಪಡೆದಿದ್ದನ್ನ ಬಿಟ್ಟು ಬಿಟ್ಟು ಹೋಗ್ತಾ ಇರ್ತಾರೆ. ಅಂತಹದ್ದು ಅವರು ಕೊಡುವಂತಹ ಫಲ ಮೋಕ್ಷಕ್ಕೆ ಹತ್ತರವೂ ಬರಲ್ಲ. ಆದ್ದರಿಂದ ಬೇರೆ ದೇವತೆಗಳನ್ನ ಕಾಣೋದಾಗಲಿ ಅವರ ಉಪಾಸನೆಯನ್ನ ಪ್ರಧಾನವಾಗಿ ಮಾಡೋದಾಗಲಿ ಅಥವಾ ಅವರ ಮೋಕ್ಷವನ್ನು ಪಡೆಯೋದಾಗಲಿ ಯಾವುದೂ ಕೂಡ ಮೋಕ್ಷಕ್ಕೆ ದಾರಿ ಅಲ್ಲ ಅಂತ ಸಿದ್ಧ ಆಗಿದೆ. ಅಂದ್ರೆ ದೇಹ ಅಥವಾ ಯಾರು ನಷ್ಟರಾಗ್ತಾರೋ ಅವರಿಂದ ಮೋಕ್ಷ ಇಲ್ಲ ಅನ್ನೋದು ಸಿದ್ಧ ಆಯಿತು. ಒಂದು ವೇಳೆ ನಾಶ ಯಾರಿಗಿಲ್ಲವೋ ಅವರಿಂದ ಮೋಕ್ಷ ಅಂತಾದಾಗ ಜಗತ್ತಿನಲ್ಲಿ ನಾಶವೇ ಇಲ್ಲದಂತಹ ವಸ್ತುಗಳು ಅಂದ್ರೆ ಇಬ್ಬರಿದ್ದಾರೆ. ಅಪ್ರಾಕೃತ ಚಿದಾನಂದರು, ಒಬ್ಬ ಅಂತೂ ಸಾಕ್ಷಾತ್ ಸ್ನೇಹಿ, ಇನ್ನೊಬ್ಬಳು ಬಹಳ ನಿಯತ ಪತ್ನಿಯಾದಂತಹ ಮಹಾಲಕ್ಷ್ಮೀ ದೇವಿ. ಇಬ್ಬರೂ ಕೂಡ ಅಪ್ರಾಕೃತ ಚಿದಾನಂದ ರೂಪರು. ಇಬ್ಬರಿಗೂ ನಾಶ ಇಲ್ಲ. ಭೂಲೋಕದಲ್ಲಿ ಕಂಡಾಗಲೂ ಮೂರು ಲೋಕದಲ್ಲಿದ್ದಾಗಲೂ ಮೂಲ ರೂಪದಲ್ಲಿ ಅವರು ಹೇಗೆ ಸಚಿದಾನಂದ ರೂಪಿಗಳಾಗಿ ಅಪ್ರಾಕೃತ ಚಿದಾನಂದರೇ ಆಗಿರ್ತಾರೋ ಅವತಾರದಲ್ಲೂ ಹಾಗೆ
ಏಕಪ್ರಕಾರವಾಗಿರುವಂತಹ ವ್ಯಕ್ತಿಗಳು. ಹೇಗೆ ಪರಮಾತ್ಮ ಸನಾತನನೋ ಅವನಿಗೆ ನಾಶ ಇಲ್ವೋ, ಆದ್ದರಿಂದ ಅವನನ್ನು ಉಪಾಸನೆ ಮಾಡಿದ್ರೆ ಮೋಕ್ಷಾದಿ ಪುರುಷಾರ್ಥ ಅಂತ ಹೇಗೆ ಅಂತಿರೋ, ಅದೇ ಯುಕ್ತಿಯನ್ನು ನಾವೆಲ್ಲಿ ಹಚ್ಚಬಹುದು? ಮಹಾಲಕ್ಷ್ಮೀ ದೇವಿಗೂ ಹಚ್ಚಬಹುದು. ಅವಳು ಕೂಡ ಸನಾತನನೇ, ಅವಳಿಗೂ ಕೂಡ ಯಾವುದೇ ರೀತಿಯಾದ ನಾಶ ಇಲ್ಲ, ಸಮನ ಅಂತ ಅವಳಿಗೆ ಹೆಸರು. ಅವಳನ್ನೇ ಉಪಾಸನೆಯನ್ನು ಮಾಡಿ ಮೋಕ್ಷಾದಿ ಪುರುಷಾರ್ಥವನ್ನು ಯಾಕೆ ಪಡಿಬಾರದು? ನಿನ್ನನ್ನೇ ಯಾಕೆ ಮಾಡಬೇಕು? ಈ ಪ್ರಶ್ನೆ ಇದ್ದಲ್ಲಿ ಅರ್ಜುನನಿಗೆ ಬರುವಂತಹದ್ದೇನಿಲ್ಲ. ಅವರು ಜ್ಞಾನಿಗಳೇ, ಅವನಿಗೆ ಗೊತ್ತಿದೆ ಪರಮಾತ್ಮನೇ ಉಪಾಸ್ಯ, ಅವನನ್ನೇ ಮುಖ್ಯವಾಗಿ ಉಪಾಸನೆಯನ್ನು ಮಾಡಿ ಮೋಕ್ಷಾದಿ ಪುರುಷಾರ್ಥವನ್ನು ಪಡಿಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಆದರೂ ಕೆಲವೊಮ್ಮೆ ಜ್ಞಾನಿಗಳು ಯಾತಕ್ಕೋಸ್ಕರ ಕೇಳ್ತಾರೆ? ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ. ದೊಡ್ಡವರು ಎದುರಿಗೆ ಬಂದಾಗ ನಮಗೆ ಮುಂಚೆಯೇ ವಿಷಯ ಗೊತ್ತಿದ್ರು, ಇವರೇಗಾದ್ರೂ ನಮಗೆ ಹೊಸತನವನ್ನ ಅಥವಾ ಹೊಸದಾದಂತಹ ಯುಕ್ತಿಯನ್ನು ನಾವು ತಿಳಿದಂತಹ ಅಂಶಕ್ಕೆ ಪುಷ್ಟೀಕರಿಸಿ ತಿಳಿಸಿಕೊಡ್ತಾರೆ ಎನ್ನುವ ದೃಷ್ಟಿಯಿಂದಾಗಿ ಕೇಳ್ತಾರೆ. ಹೊಸದಾದಂಥ ಯುಕ್ತಿಗಳನ್ನು ಹೇಳ್ತಾರೆ ಅಥವಾ ಹೊಸ ವಿಷಯಗಳನ್ನು ಹೇಳ್ತಾರೆ ಅಂತ ಕೇಳ್ತೀವಿ. ಅಥವಾ ಸ್ಥಾಪನಾಯ ಚ, ನನ್ನಂತಹ ಜ್ಞಾನಿ ಇಂತಹ ವಿಷಯವನ್ನ ಕೇಳಿ ತಿಳ್ಕೊಳ್ತಾ ಇದ್ದೇನೆ ಅಂತಂದ್ರೆ ಈ ವಿಷಯ ಪ್ರಾಮಾಣಿಕವೇ ಅನ್ನೋದನ್ನ ಜಗತ್ತಿನಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರವೂ ಪ್ರಶ್ನೆ ಕೇಳ್ತಾರೆ. ಬ್ರಹ್ಮದೇವರಿಗೆ ತಿಳಿಯದ ವಿಷಯವೇ ಯಾವುದಿಲ್ಲ, ಒಂದೇ ಒಂದು, ಅದು ರಮಾನಾರಾಯಣನ ಗುಣಗಳು ಎಷ್ಟಿದೆ ಅನ್ನೋದರ ಪೂರ್ಣತೆಯ ಅರಿವಿಲ್ಲ ಅನ್ನೋದೊಂದು ಬಿಟ್ರೆ ಜಗತ್ತಿಗೆ ಸಂಬಂಧಪಟ್ಟ ಸಮಸ್ತವೂ ಹೊರಟೋತಿದೆ. ಹಾಗಿದ್ದರೂ ಬ್ರಹ್ಮದೇವರು ಎಷ್ಟೋ ಬಾರಿ ಪರಮಾತ್ಮನ ಹತ್ರ ಹೋಗಿ ಕೇಳೋದು, ಮಾಡೋದು ಇವೆಲ್ಲ ಮಾಡಿದ್ದಾರೆ. ಕಾರ್ತಿಕ ವನಭೋಜನ ಎಲ್ಲ ಬರುತ್ತಲ್ಲ, ಹಂಸನಾಮ ಪರಮಾತ್ಮನ ಹತ್ರ ಬ್ರಹ್ಮದೇವರು ಹೋಗಿ ಪ್ರಶ್ನೆ ಮಾಡ್ತಾರೆ, ಯಾಕೆ ವನಭೋಜನ ಮಾಡಬೇಕು ಹೇಳಪ್ಪ ಅಂತ ಹೇಳಿ ಕೇಳಿದಾಗ ದೇವರು ಉತ್ತರ ಕೊಡ್ತಾರೆ, ಯಾಕೆ ಮಾಡಬೇಕು ವನಭೋಜನ ಅಂತ. ಯಾಕೆ ಬ್ರಹ್ಮದೇವರು ಮಾಡೋದ್ರಿಂದ ಗೊತ್ತಿಲ್ಲ ಅವರಿಗೆ. ಅಂದ್ರೆ ಜಗತ್ತಿಗೆ ನಾನು ಕೇಳಿ ತಿಳ್ಕೊಳ್ತಾ ಇದ್ದೇನೆ ಅಂತಂದ್ರೆ ಇದು ಪ್ರಾಮಾಣಿಕವೇ ಅಂತ ಸ್ಥಾಪನೆ ಮಾಡೋದು ಉದ್ದೇಶ. ಗೊತ್ತಿದ್ರೂ ಕೇಳೋದ್ರ ಅಂತಾಗಿ ಇಷ್ಟಿದೆ. ಅರ್ಜುನನಿಗೂ ಗೊತ್ತಿದೆ ಪರಮಾತ್ಮನ ಉಪಾಸನೆಯೇ ಮಾಡತಕ್ಕದ್ದು ಮೋಕ್ಷಕ್ಕಾಗಿ ಅಂತ. ಆದರೂ ಯಾಕೆ ವಿಶೇಷವಾದ ಯುಕ್ತಿಯನ್ನ ಪರಮಾತ್ಮ ಹೇಳಿ ಬ್ರಹ್ಮದೇವ ವಿಷಯದಲ್ಲಿ ಅದು ಇಲ್ಲ. ಆದರೆ ಇಲ್ಲಿ ಅರ್ಜುನರು ಪರಮಾತ್ಮ ಕೃಷ್ಣ ಪರಮಾತ್ಮ ನನಗೆ ವಿಶೇಷ ಯುಕ್ತಿಯನ್ನು ತಿಳಿಸಬಲ್ಲ ಅನ್ನೋ ದೃಷ್ಟಿಯಿಂದ ಇವೆರಡು ಪ್ರಶ್ನೆಯನ್ನು ಮಾಡಿದರು. ಲಕ್ಷ್ಮಿಯ ಉಪಾಸನೆಯನ್ನ ಮಾಡುವವರು ಹೆಚ್ಚೋ ಅಥವಾ ಅವರು ಮೋಕ್ಷಾದಿ ಪುರುಷಾರ್ಥವನ್ನು ಹೊಂದುತ್ತಾರೋ, ನಿನ್ನನ್ನು ಮಾಡಿದವರು ಹೊಂದುತ್ತಾರೋ? ಶ್ರುತಿ ಎರಡೂ ಹೇಳುತ್ತೆ. ವೇದಗಳೇನು ಹೇಳ್ತಾ ಇದೆ? ಪುರುಷ ಸೂಕ್ತದಲ್ಲಿ ತಮೇವ ವಿದ್ವಾನ್ ಅಮೃತ ಇಹಭವತಿ ನಾಣ್ಯ ಪಂಥ ವಿದ್ಯತೆ ಯನಾಯ. ಯಾರು ಪರಮಾತ್ಮನನ್ನ ಅನಂತ ಕಲ್ಯಾಣಗಳು ಪೂರ್ಣ ಅಂತ ತಿಳಿದಾರೋ ಅವರು ಮಾತ್ರ ಮೋಕ್ಷಾದಿ ಪುರುಷಾರ್ಥವನ್ನು ಹೊಂದುತ್ತಾರೆ, ಅವರಿಗೆ ತಿಳಿಯದೆ ಬೇರೆ ದಾರಿ ಇಲ್ಲ ಅಂತ ಒಂದು ಕಡೆ ಹೇಳುತ್ತೆ. ಅದಲ್ಲದೆ ಶ್ರೀಯೇ ಜಾತ ಶ್ರಿಯ ಆನಿರಯಾಯ ಶ್ರೀಯಂ ವಯೋಜರಿ ಕೃಭ್ಯೋ ದದಾತಿ. ಮುಂದೇನಿದೆ? ಶ್ರೀಯಂ ವಸಾನ ಅಮೃತತ್ವಮಾಯನ್ ಅಂತಿದೆ. ಶ್ರೀಯಂ ವಸಾನ, ಯಾರು ಮಹಾಲಕ್ಷ್ಮೀ ದೇವಿಯನ್ನ ಅರ್ಚನೆ ಮಾಡುತ್ತಾರೋ ಅವರು ಅಮೃತತ್ವಮಾಯನ್ ಮೋಕ್ಷವನ್ನು ಪಡಿತಾರೆ ಅಂತಿದೆ. ಲಕ್ಷ್ಮಿಯ ಉಪಾಸಕರಿಗೂ ಮೋಕ್ಷವನ್ನು ಹೇಳಿದ್ದಾರೆ, ಭಗವದ್ ಉಪಾಸಕರಿಗೂ ಕೂಡ ಮೋಕ್ಷವನ್ನು ಹೇಳಿದ್ದಾರೆ. ಹೀಗಿದ್ದಾಗ ಈ ಇಬ್ಬರು ಉಪಾಸಕರಲ್ಲಿ ಯಾರು ಶ್ರೇಷ್ಠರು? ನಿನ್ನ ಉಪಾಸಕರು ಹೆಚ್ಚೋ ಲಕ್ಷ್ಮಿಯ ಉಪಾಸಕರು ಹೆಚ್ಚೋ ಅನ್ನೋ ಅಭಿಪ್ರಾಯದಲ್ಲಿ ವಿಶೇಷವಾದ ಅಂಶವನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅರ್ಜುನರು. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಏವಂ ಸತತಯುಕ್ತಾಃ ಯೇ, ಸತತಯುಕ್ತಾಃ ನೀ ಹೇಳಿದಂತೆ ಮನಸ್ಸನ್ನ ನಿನ್ನಲ್ಲೇ ಸತತವಾಗಿಯೂ ಇಟ್ಟು, ಏವಂ ಭಕ್ತಾಃ ನೀನು ಹೇಳಿದ ರೀತಿಯಲ್ಲಿ ಭಕ್ತರಾಗಿ, ಏವಂ ಪರ್ಯುಪಾಸತೆ ಅಥವಾ ಏವಂ ತ್ವಾಂ ನೀನು ಹೀಗೆ ತಿಳ್ಕೋಬೇಕು ಅಂತ ಹೇಳಿದ್ದೀಯಲ್ಲ, ಇದೆಲ್ಲ ನನ್ನನ್ನು ಹೆಂಗೆಂಗೋ ತಿಳ್ಕೊಳ್ಳೋದಲ್ಲಪ್ಪ. ಅನಂತ ಗಂಗಾರ ಪುರಸಂಬಂಧ ನಿತ್ಯ ನಿರ್ದೋಷ ಜಗಜ್ಜನ್ಮಾದಿಕರ್ತ ಬ್ರಹ್ಮರುದ್ರಾದಿ ವಂದ್ಯ ರಮಾನಾಥನ ಪಾದಾರದಿಂದ ಹೀಗೇನು ತಿಳ್ಕೋಬೇಕು ಅಂತೆಲ್ಲ ತಿಳಿಸ್ತಾ ಬಂದಿದ್ದಾರೆ. ಹಾಗೆಯೇ ಯಾರು ತಿಳಿದುಕೊಂಡು ಪರಿಯುಪಾಸತೆ ನಿನ್ನನ್ನ ಭಕ್ತಿಯಿಂದಾಗಿ ಆದರ ಪುರಸ್ಸರವಾಗಿ ನೀ ಹೇಳಿದ ಮಾರ್ಗದಲ್ಲಿ ನಡೆದು ಯಾರು ಉಪಾಸನೆಯನ್ನು ಮಾಡ್ತಾರೋ ಅವರು ಶ್ರೇಷ್ಠನೋ ಅಥವಾ
ಏಚಾಪ್ಯಕ್ಷರಂ ಅವ್ಯಕ್ತಂ, ಯಾರು ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿದ್ದಾಳಲ್ಲ, ಪ್ರಕೃತಿ ತತ್ವಕ್ಕೂ ಅಭಿಮಾನಿಯಾಗಿದ್ದಾಳಲ್ಲ ಮಹಾಲಕ್ಷ್ಮೀ ದೇವಿ, ಅವರನ್ನು ಉಪಾಸನೆ ಯಾರು ಮಾಡ್ತಾರೋ ಅವರು ಶ್ರೇಷ್ಠರು. ಅಲ್ಲ, ಲಕ್ಷ್ಮೀ ದೇವಿಯನ್ನು ಯಾಕೆ ತಗೊಂಡ್ರಿ? ಬೇರೆ ದೇವತೆಗಳನ್ನು ತಗೊಳ್ಳದೆ ಕೇವಲ ಲಕ್ಷ್ಮಿಯನ್ನು ಯಾಕೆ ತಗೊಂಡ್ರಿ? ಬ್ರಹ್ಮದೇವರ ಉಪಾಸಕರು ಶ್ರೇಷ್ಠರು, ಹರಿಯ ಉಪಾಸಕರು ಶ್ರೇಷ್ಠರು, ಹೀಗೂ ತಗೋಬೋದಿತ್ತು ಪ್ರಶ್ನೆ. ಅದು ಕೂಡ ವಿಶೇಷ ಯುಕ್ತಿಯನ್ನು ದೇವರು ಹೇಳ್ಬೋದಿತ್ತು, ಜಗತ್ತನ್ನು ಸ್ಥಾಪನೆ ಮಾಡ್ಬೋದಿತ್ತು. ಅದ್ಯಾವುದು ತಗೊಳ್ಳಲ್ಲ. ಯಾವ್ದು ತಗೊಳ್ತಾನೆ? ಲಕ್ಷ್ಮೀ ದೇವಿಯನ್ನು ಮಾತ್ರ ತಗೊಳ್ತಾನೆ. ಕಾರಣವನ್ನು ಅವನೇ ಕೊಡ್ತಾನೆ. ಏನಂತ? ಬರೀ ಅವ್ಯಕ್ತಂ ಅಂತ ಇಲ್ಲ, ಅಕ್ಷರಂ ಅಂತ ಶಬ್ದ ಇರ್ತಾನೆ. ಬೇರೆಯವರಿಗೆಲ್ಲ ಅಕ್ಷರ ನಾಶ ಇದೆ, ಇವರಿಗೆ ಬ್ರಹ್ಮಾದಿ ದೇವತೆಗಳಿಗಿರುವಂತೆ ನಾಶಾದಿಗಳಿಲ್ಲ. ಆದ್ದರಿಂದ ಈಕೆಯೂ ಕೂಡ ಸನಾತನನೇ, ಇವಳು ಕೂಡ ಮೋಕ್ಷಾದಿ ಪುರುಷಾರ್ಥ ಪ್ರದಳಾಗಿದ್ದಾಳೆ. ಆದ್ದರಿಂದ ಇವಳನ್ನ ಯಾರು ಉಪಾಸನೆ ಮಾಡುತ್ತಾರಲ್ಲ ಅವರು ಶ್ರೇಷ್ಠನ ಅನ್ನೋ ಪ್ರಶ್ನೆ ಕೊಡುತ್ತೆ. ಪ್ರಶ್ನೆ ಮಾಡೋನು ಕೂಡ ಬುದ್ಧಿವಂತ ಇದ್ರೆ ಉತ್ತರವೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಏನೋ ದಡ್ಡದರದ ಪ್ರಶ್ನೆಯನ್ನು ಮಾಡಿದಾಗ ಉತ್ತರವೂ ಕೂಡ ಆ ಪ್ರಶ್ನೆ ತಕ್ಕಂಗೆ ಇರುತ್ತೆ. ಈ ಪ್ರಶ್ನೆ ಕೇಳೋರು ಕೂಡ ಹಾಗೆ ಇದ್ದಾರೆ, ಉತ್ತರ ಕೊಡೋದಂತೂ ಸರ್ವಜ್ಞ ಶಿರೋಮಣಿ. ಹಾಗೆ ಇವರಿಬ್ಬರಲ್ಲಿ ಭಗವದ್ ಉಪಾಸಕರು, ಲಕ್ಷ್ಮೀ ಉಪಾಸಕರು, ಇವರಿಬ್ಬರಲ್ಲಿ ಯಾರು ನಿನ್ನ ಪ್ರಿಯರು ಅಥವಾ ಯಾರು ಉತ್ತಮರು ಅಂತ, ದೇಶಾಂಕೆ ಯೋಗವಿತ್ತಮ, ಅವರಿಬ್ಬರ ಮಧ್ಯದಲ್ಲಿ ಯಾರು ಹೆಚ್ಚು ಶ್ರೇಷ್ಠರು, ಮೋಕ್ಷೋಪಾಯವನ್ನ ಬಲ್ಲವರು ಯಾರು ಅಂತ ಅರ್ಜುನನು ಪ್ರಶ್ನೆ ಮಾಡಿದಾಗ ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾನೆ. ಉತ್ತರ ಅರ್ಜುನ ನಿಮಗೂ ಗೊತ್ತಿಲ್ಲ. ಏನದು? ನನ್ನನ್ನು ಉಪಾಸನೆ ಮಾಡೋದೇ ಶ್ರೇಷ್ಠ. ಅದನ್ನು ನೇರವಾಗಿ ಹೇಳ್ತಾನೆ ಪರಮಾತ್ಮ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಏವಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾಮತಾಃ. ಬಹಳ ಚೆನ್ನಾಗಿ ಹೇಳ್ತಾನೆ. ಮಯ್ಯಾವೇಶ್ಯ ಮನಃ ಯೇ ನಿತ್ಯಯುಕ್ತ, ಯಾರು ನನ್ನಲ್ಲೇ ಮನಸ್ಸನ್ನಿಟ್ಟು ನಾನು ಹೇಳಿದಂತೆ ಧ್ಯಾನ ಯೋಗ ಮುಂತಾದವುಗಳನ್ನು ಅನುಷ್ಠಾನವನ್ನು ಮಾಡುತ್ತಾ ಯಾರು ಉಪಾಸನೆಯನ್ನು ಮಾಡುತ್ತಾರೋ ಅಂತಹ ಉಪಾಸನೆಯ ಹಿನ್ನೆಲೆಯಲ್ಲಿ ಏನಿರಬೇಕು? ಮುಖ್ಯವಾಗಿ ಭಕ್ತಿಯಾದಿಗಳಿರಲೇಬೇಕು. ಶ್ರದ್ಧೆಯ ಪರಯೋಪೇತಾ, ಪರಯ ಶ್ರದ್ಧೆಯ. ಇವತ್ತಾದ್ರಾಯ್ತು, ದೇವರು ವರ ಕೊಟ್ಟರೆ ಮುಂದಿನ ದಿನ ಪೂಜಾ, ಕೊಡ್ಲಿಲ್ಲ ಅಂತಂದ್ರೆ ಬಂದು ಹೀಗಿರಬಾರ್ದು. ಶ್ರದ್ಧೆಯ ಪರಯ, ಶ್ರೇಷ್ಠವಾದ ಶ್ರದ್ಧೆಯಿಂದ ಕೂಡಿಕೊಂಡು ಯಾರು ಉಪಾಸನೆಯನ್ನು ಮಾಡುತ್ತಾನೋ, ಈ ಬಹಳ ಶಬ್ದದಲ್ಲಿ ಸ್ವಾರಸ್ಯ ಇಟ್ಟಿದ್ದಾನೆ ದೇವರು. ಹೀಗೆ ಯಾರು ನನ್ನನ್ನು ಉಪಾಸನೆ ಮಾಡುತ್ತಾರಲ್ಲ ಆತ ಯುಕ್ತತಮಾಹ, ಅವರು ಅತ್ಯಂತ ಶ್ರೇಷ್ಠರು. ಹಿಂದೆ ಅರ್ಜುನ ಪ್ರಶ್ನೆ ಕೇಳಿದ್ದೇನೋ, ಪರ್ಯುಪಾಸ ಶಬ್ದ ಹಾಗೆ ಇದೆ. ನಿನ್ನನ್ನ ಪರ್ಯುಪಾಸನೆ ಮಾಡುವವರು ಶ್ರೇಷ್ಠನೋ, ಲಕ್ಷ್ಮೀದೇವಿಯ ಪರ್ಯುಪಾಸನೆ ಮಾಡುವವರು ಶ್ರೇಷ್ಠನೋ ಅಂತ ಕೇಳಿದ್ದ. ದೇವರಂದ ಪರ್ಯುಪಾಸ ಬಿಡಪ್ಪ, ನನ್ನನ್ನ ಬರೀ ಉಪಾಸನೆ ಮಾಡಿದ್ರು ಸಾಕು, ಅವರೇ ಶ್ರೇಷ್ಠ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಶಬ್ದವನ್ನೇ ದೇವರು ಹಾಗಿಟ್ಟಿದ್ದಾರೆ. ಬರೀ ಪರ್ಯುಪಾಸ ಅಂತ ಇಟ್ಟಿಲ್ಲ ದೇವರು, ನನ್ನನ್ನು ಉಪಾಸನೆ ಮಾಡಿದ್ರು ಸಾಕು, ಅವರೇ ಶ್ರೇಷ್ಠ. ಯಾಕೆ ಹಾಗೆ ನಿನ್ನನ್ನು ಉಪಾಸನೆ ಮಾಡಿದ್ರು ಶ್ರೇಷ್ಠ? ನೋಡಿದ್ರೆ ವೇದದಲ್ಲಿ ನೋಡಿದ್ರೆ ಇಬ್ಬರನ್ನು ಉಪಾಸನೆ ಮಾಡೋದು ಮೋಕ್ಷ ಹೇಳಿದ್ದಾರೆ. ಈಗೇನು ಲಕ್ಷ್ಮಿಯನ್ನು ಉಪಾಸನೆ ಮಾಡಿದ್ರೆ ಮೋಕ್ಷ ಇಲ್ಲೇನು? ಇಲ್ಲ ಅಂತ ಬರಲ್ಲ. ಯಾಕೆ ಶ್ರೇಯಂವಸಾನ ಅಂತೆಲ್ಲ ಹೇಳಿ ಅಂತ ಲಕ್ಷ್ಮೀ ದೇವಿಗೂ ಮೋಕ್ಷಾದಿ ಪುರುಷಾರ್ಥ ಪ್ರದತ್ತು ಹೇಳಿದ್ದಾರೆ. ಇಲ್ಲ ಮೋಕ್ಷ ಇದೆ ಅಂತ ಒಪ್ಪಿಕೊಂಡ್ರೆ ಹಾಗಿದ್ರೆ ನಿನ್ನನ್ನೇ ಯಾಕೆ ಮಾಡಬೇಕು? ಯಾಕೆಂದ್ರೆ ಸಮಾನ ಫಲ ಬರ್ತಿದ್ದಾಗ ಎರಡು ಕೆಲಸಗಳಿಂದ ಯಾವ್ದು ಬೇಕಾದ್ರೂ ಮಾಡಬಹುದು ಅಂತ ವಿಕಲ್ಪ ಆಗಲಿ. ನೀವು ಹೀಗೆ ಹೋದ್ರೂ ಬರುತ್ತೆ, ಹೀಗೆ ಹೋದ್ರೂ ಬರುತ್ತೆ. ಆಗ ನಾವು ಕೇಳ್ತೀವಿ ಇವೆರಡರಲ್ಲಿ ಯಾವ್ದು ಹತ್ರ ಯಾವ್ದು ದೂರ? ಎರಡೂ ಒಂದೇ ಅಂದ್ರೆ ಏನರ್ಥ? ಯಾವ್ದು ಬೇಕಾದ್ರೂ ಹೋಗ್ಬೋದು ಅಂತ ಅರ್ಥ. ಹಾಗೆ ಮೋಕ್ಷ ಇಬ್ಬರುಪಾಸನೆಯಿಂದ ಬರುತ್ತೆ ಅನ್ನೋದಾದರೆ, ಇಬ್ಬರುಪಾಸನೆಯು ವೇದಶಾಸ್ತ್ರಗಳಲ್ಲೇ ಹೇಳಲ್ಪಟ್ಟಿದೆ ಅಂತಾದರೆ, ಎರಡೂ ಪ್ರಾಮಾಣಿಕತೆ ಅಂತಾದಲ್ಲಿ ಫಲಸಾಮ್ಯ ಆಯಿತು. ಅಂದ್ರೇನು? ಉಪಾಯದಲ್ಲಿ ವಿಕಲ್ಪ. ನಮ್ಗೆ ಯಾವುದು ಬೇಕೋ ಅದನ್ನು ನಾವು ಮಾಡ್ತೀವಿ. ಇನ್ನೊಂದು ಸ್ವಾರಸ್ಯ ಏನು ಅಂದ್ರೆ, ಲಕ್ಷ್ಮೀದೇವಿ ಉಪಾಸನೆ ಮಾಡಿದ್ರೆ 1 ತಿಂಗಳು ಅನೇಕ ಪ್ರಮಾಣಗಳಲ್ಲಿ ಕೊಡ್ತಾರೆ, ಬೇಕಾದ ದುಡ್ಡು ಕೊಡ್ತಾಳೆ ಲಕ್ಷ್ಮೀದೇವಿ. ನಮ್ಮ ದೇವರಿಗೆಲ್ಲ ಕೊಡಲ್ಲ, ಮಹಾಜುಗ್ಗ. ಬೇಕಾದ್ರೆ ಇದ್ದದ್ದು ಇಸ್ಕೊಳ್ತಾನೆ ಹೊರತು ತಾನು ಮಾತ್ರ ಕ್ಷಿಪ್ರಂ ನದದಾತಿ. ಈ ಮಾತಾಡ್ತಾರೆ ಆಚಾರ್ಯರು.
ಲಕ್ಷ್ಮಿಯ ಉಪಾಸನೆಗೂ ಲಕ್ಷ್ಮೀ ನಾರಾಯಣನ ಉಪಾಸನೆಗೂ ಇಷ್ಟು ವ್ಯತ್ಯಾಸ ಇದೆ. ಲಕ್ಷ್ಮೀ ದೇವಿಯನ್ನು ನೀವು ಚೆನ್ನಾಗಿ ಉಪಾಸನೆ ಮಾಡಿಬಿಟ್ರಿ ಅಂತಂದ್ರೆ ತಕ್ಷಣ ಕೊಟ್ಬಿಡ್ತಾಳೆ ಫಲಗಳನ್ನು. ಇದು ಲಕ್ಷ್ಮೀ ತತ್ವದ ಅರ್ಥ ಅಷ್ಟೇ. ಮೋಕ್ಷ ಅಂತಂದ್ರೆ ಮತ್ತೆ ಅವಳ ಡಿಪಾರ್ಟ್ಮೆಂಟ್ ಅಲ್ಲ. ಎಷ್ಟೇ ಆದ್ರೂ ಲೌಕಿಕವಾದಂತಹ ಅಂಶಗಳು ಏನೇ ಇದ್ರು ಪರಮಾತ್ಮನ ಅಧೀನಕ್ಕವಳು ಒಳಪಟ್ಟರೂ ಕೂಡ ಶೀಘ್ರವಾಗಿ ಹೊರಕೊಟ್ಬಿಡ್ತಾಳೆ. ಎಸ್ಪೆಷಲಿ ದುಡ್ಡು, ಲಕ್ಷ್ಮಿ ಅಂತ ಅನ್ನೋದೇ ದುಡ್ಡಿಗೆ. ಅವಳು ಉಪಾಸನೆಯನ್ನು ಮಾಡಿದ್ರೆ ಶೀಘ್ರದಲ್ಲಿ ಕೊಟ್ಬಿಡ್ತಾಳೆ. ಎರಡು ತಿಂಗಳ ಪಕ್ಕದಲ್ಲಿ ಕೊಟ್ಬಿಡ್ತಾಳೆ. ಆದ್ರೆ ಇವನಿದ್ದಾರಲ್ಲ, ಕೊಡೋದೇ ಇಲ್ಲ. ನೋಡ್ತೀವಿ ಸುಧಾಮನ ಕಥೆಯಲ್ಲಿ ಏನ್ ಮಾಡಿದ್ರು ಕೊಡ್ಲಿಲ್ಲ. ಏನು ತಾನೇ ಹೋಗಿ ಬೇಡಲಿಲ್ಲ, ಭಕ್ತರು ಹಂಗೆ ಇರ್ತಾರೆ, ದೇವ್ರು ಭಕ್ತರು. ಇವರು ಹೋಗಿ ದೇವರ ಹತ್ರ ಕೇಳಲಿಲ್ಲ, ಅವರು ಕೂಡ ಕೊಡ್ತೀನಿ ಅಂತ ಹೇಳಲಿಲ್ಲ. ಅವನು ದ್ವಾರಕಾಪಟ್ಟಣಕ್ಕೆ ಬರೋ ತನಕ ಅವನು ಕೊಡಲೂ ಇಲ್ಲ. ಬಂದು ಹೋದ್ಮೇಲೆ ಏನೋ ಒಂದಿಷ್ಟು ಇಸ್ಕೊಂಡಂಗೆ ಮಾಡದ, ಅವನು ಸಂಕಲ್ಪ ಮಾಡದ, ಲಕ್ಷ್ಮೀ ದೇವಿಯನ್ನು ಕಳಿಸ್ದ. ದಾರಿದ್ರ್ಯ ಅನ್ನೋದು ಹತ್ರ ಸುಳಿಬಾರದು ಹಾಗೆ ನೋಡ್ಕೊಂಡ. ಎಲ್ಲ ಭಾಗವತದಲ್ಲಿ ತೋರಿಸ್ತಾರಲ್ಲ, ಅದೆಲ್ಲ ಭಗವದ್ಗೀತೆಯ ಒಂದು ದೃಷ್ಟಾಂತಗಳಷ್ಟೇ. ಆಚಾರ್ಯರೆಲ್ಲ ತಾತ್ಪರ್ಯದಲ್ಲಿ ತೋರಿಸ್ತಾರೆ. ಲಕ್ಷ್ಮೀ ದೇವಿ ವೈಭವ ಆಗಿದೆ, ತಕ್ಷಣ ಕೊಟ್ಬಿಡ್ತಾಳೆ. ದುಡ್ಡು, ದುಗಾಣಿ, ಸಾಂಸಾರಿಕವಾದ ಐಹಿಕ ಸಮಸ್ತ ಭೋಗಗಳನ್ನು ಕೊಡ್ತಾಳೆ. ಅಷ್ಟೇ ಅವಳು ಸಾಮರ್ಥ್ಯ ಅಂತಲ್ಲ. ವಿಶ್ವಸ್ಥತೆ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ, ಮೋಕ್ಷವನ್ನು ಅವಳು ಕೊಡಬೇಕಳು. ಆದರೆ ಎಲ್ಲವೂ ಅವನ ಅಧೀನವಾಗಿ ನೇರವಾಗಿ ಸಾಂಸಾರಿಕ ಭೋಗಗಳನ್ನು ಕೊಟ್ಬಿಡ್ತಾರೆ. ಡಿಪಾರ್ಟ್ಮೆಂಟೇ ಅಲ್ಲಲ್ಲ. ಮೋಕ್ಷ ಅಂತ ಬಂದ್ರೆ ಯಾರ ಅಧೀನ? ಮೋಕ್ಷ ಮೆಚ್ಚೆ ಜನಾರ್ದನ ಮುಕುಂದ ಅಂತ ಅವರು ಒಂದೇ ಹೆಸರು. ಆದ್ದರಿಂದ ಲಕ್ಷ್ಮೀದೇವಿ ಉಪಾಸನೆಗೂ ಭಗವದ್ ಉಪಾಸನೆಗೂ ಎಷ್ಟು ವ್ಯತ್ಯಾಸ ಇದೆ. ಇವನು ಲೌಕಿಕ ಸಂಪತ್ತನ್ನು ಕೊಡಲ್ಲ. ಯಾಕೆ ಅಂದ್ರೆ ಭಕ್ತರ ಮೇಲೆ ಕಾರುಣ್ಯದಿಂದಲೇ ಕೊಡಲ್ಲ. ಎಲ್ಲಿ ಕೊಟ್ರೆ ಈ ಜೀವ ಮತ್ತಷ್ಟು ಅಲ್ಲೇ ಹೋಗ್ತು, ನನ್ನನ್ನು ಮರೆತು ಇನ್ನಷ್ಟು ಸಂಸಾರದಲ್ಲಿ ಬಿದ್ದು ಹೊರಲಾಡಿ ಅನಂತ ಜನ್ಮಗಳನ್ನು ಸಂಪಾದಿಸಿಕೊಳ್ಳೋ ಪಾಪಕರ್ಮ ಮಾಡ್ಯ ಅನ್ನುವಂತ ಪರಮಾತ್ಮ ಅವನಿಗೆ ಹೆಚ್ಚೆಚ್ಚು ಕೊಡ್ಲಿಕ್ಕೆ ಹೋಗಲ್ಲ. ಅವನು ಏನ್ ಮಾಡ್ತಾನೆ, ಅವನ ಹತ್ರ ಇದ್ದದ್ದೆಲ್ಲವನ್ನು ಕಮ್ಮಿ ಮಾಡುತ್ತಾ ಆ ಖಾಲಿ ಜಾಗದಲ್ಲಿ ಯಾರನ್ನು ತುಂಬಿಸ್ತಾನೆ? ನನ್ನನ್ನು ತುಂಬಿಸ್ತಾನೆ. ಅದಕ್ಕೆ ಒಂದು ಶಾಸ್ತ್ರದಲ್ಲಿ ಮಾತಿದೆ, ಯಸ್ಯಾನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ನಾನು ಅನುಗ್ರಹ ಮಾಡಲಿಕ್ಕೆ ಬಯಸ್ತೀನಲ್ಲ, ಮೊದಲು ಅದರ ಲಕ್ಷಣಗಳೇನು ಅವನಲ್ಲಿ ಕಾಣೋದು ಅಂದ್ರೆ ಅವನು ದುಡ್ಡು ಹೋಗುತ್ತದೆ. ದುಡ್ಡನ್ನ ದೇವರ ಅಪಹಾರ ಮಾಡದ ಅಂತಂದ್ರೆ ಅದರ ಅರ್ಥ ಆ ಖಾಲಿ ಜಾಗದಲ್ಲಿ ಯಾರು ಬಂದು ಕೂಡವನಿದ್ದಾನೆ? ಪರಮಾತ್ಮ ಬಂದು ಕೂಡವನಿದ್ದಾನೆ. ಹಂಗಂತ ಹೇಳಿ ದುಡ್ಡು ಕಳ್ಕೊಂಡವರೆಲ್ಲ ಪರಮಾತ್ಮ ಅನುಗ್ರಹಕ್ಕೆ ಒಳಗಾಗ್ತಾರಂತಲ್ಲ. ದೈವಾನ್ ಆ ರೀತಿಯಾಗಿ ಆದಾಗ ಪರಮಾತ್ಮ ಅನುಗ್ರಹೋನ್ಮುಖನಾಗಿದ್ದಾನೆ ಎಂದು ತಿಳಿದು ನಾವು ಸಾಧನೋನ್ಮುಖರಾಗಲಿ ಎನ್ನುವ ದೃಷ್ಟಿಯಿಂದ ಆ ವಾಕ್ಯಗಳು ಬಂದಿರುವುದು. ಹೀಗೆ ಲಕ್ಷ್ಮೀ ದೇವಿ ಪರಮಾತ್ಮ ಇವರಿಬ್ಬರ ಮಧ್ಯದಲ್ಲಿ ಮೋಕ್ಷವನ್ನು ಕೊಡುವ ಅಂಶದಲ್ಲಂತೂ ಸಾಮ್ಯವನ್ನು ನಾವು ವೇದಶಾಸ್ತ್ರಗಳಲ್ಲಿ ಕಂಡಾಗ ಉಪಾಸನೆ ಪರಮಾತ್ಮನದ್ದೇ ವಿಶೇಷವಾಗಿ ಮಾಡಬೇಕಾದದ್ದು ಯಾಕೆ ಅಂತ ಪ್ರಶ್ನೆ ಬಂದಾಗ ಪರಮಾತ್ಮ ಉತ್ತರ ಕೊಡ್ತಾನೆ. ಒಪ್ಪುಕೊಳ್ತಾನೆ ಪರಮಾತ್ಮ, ಹೌದು ಲಕ್ಷ್ಮಿಯ ಉಪಾಸನೆಯಿಂದ ಮೋಕ್ಷ ಇದೆ, ನಾನು ಅದನ್ನೇನು ಅಲ್ಲೇ ಹಿಡಿಯಲ್ಲ. ಆದ್ರೆ ಎಷ್ಟು ಸ್ವಾರಸ್ಯ ಇದೆ, ನೀವು ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡಿದರೂ ಅದೆಲ್ಲ ಯಾರ ಹತ್ರ ಬರುತ್ತೆ? ನನ್ನ ಹತ್ರನೇ ಬರುತ್ತೆ ಅಂತ ಪ್ರಸಿದ್ಧ ಇದೆಯಲ್ಲ, ಆಕಾಶ ಕಲಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಇದಂತೂ ನಿಶ್ಚಿತ. ನೀವು ಯಾರು ಉಪಾಸನೆ ಮಾಡ್ತೀರಲ್ಲ, ಲಕ್ಷ್ಮೀ ದೇವಿಯನ್ನು ಮಾಡ್ತೀರಾ ನನ್ನ ಹತ್ರನೇ, ಬ್ರಹ್ಮದೇವರನ್ನು ಮಾಡ್ತೀರಾ ನನ್ನ ಹತ್ರನೇ. ಆದ್ರೆ ಇಷ್ಟು ವ್ಯತ್ಯಾಸ ಇದೆ, ಎಲ್ಲರಂತೆ ನಾನು ಹೇಳ್ತೀವಲ್ಲ ಅಂತ. ಉಳಿದಾಡಲ್ಲ ಲಕ್ಷ್ಮೀ ದೇವಿ, ಅವಳ ವೈಭವ ಹೇಗಿದೆ ತಾನು ಹೇಳ್ತಾನೆ. ಅವಳನ್ನು ಕೂಡ ಜಗತ್ತು ತಿಳಿಯಕ್ಕಾಗಲ್ಲ. ಲಕ್ಷ್ಮೀ ದೇವಿ ತನ್ನಂತಾಗೆಲ್ಲೂ ಹೊಗಳ್ಕೊಳ್ಳಲ್ಲ. ಒಂದ್ ಕಡೆ ಹೇಳಿದ್ದಾಳೆ ಆ ದೇವಿ ಸೂಕ್ತದಲ್ಲಿ, ಅಮರಣಿ ಸೂಕ್ತದಲ್ಲಿ ಹೇಳ್ತಾಳೆ, ನನ್ನ ಸಾಮರ್ಥ್ಯ ಏನಿದೆ ಅಂತ ಅರ್ಥ ಮಾಡ್ಕೊಳ್ರಿ, ಅಷ್ಟನ್ನೇ ತಿಳ್ಕೊಂಡು ಮುಗ್ಧರಾಗಿ ಮೋಹಿತರಾಗಿ ಅಜ್ಞಾನಕ್ಕೂ ಒಳಗಾಗಬೇಡ್ರಿ. ನಮ್ಮ ಮನೆಯವರು ಇದ್ದಾರೆ, ಅವ್ರು ನನಗಿಂತ ದೊಡ್ಡವರು, ನನ್ನ ಮಹಿಮೆ ಸ್ವಲ್ಪವೇ, ಅಂದ್ರೆ ಒಂದು ಪರಿಮಿತಿ ಇದೆ, ಇಯತ್ತಾ ಇದೆ. ಆದರೆ ನಮ್ಮ ಮನೆಯವರ ಮಹಿಮೆಗೆ ಪರಿಮಿತಿ ಇಲ್ಲ, ಪರಿಧಿ ಇಲ್ಲ ಅಂತ ಹೇಳಿ ಲಕ್ಷ್ಮೀ ದೇವಿ ತಿಳಿಸ್ತಾಳೆ. ಅಂದ್ರೆ ಜಗತ್ತಿನ ಮುಂದೆ ವಿನಯವನ್ನ ಅವಳು ಹೇಳ್ಕೊಂಡು ಇವನು ಏನ್ ಬಿಡ್ತಾನೆ, ನಿನ್ನ ವೈಭವ ನಾನು ಹೇಳ್ತೀನಿ, ಜಗತ್ತು ನಿನ್ನನ್ನು ಪೂರ್ಣ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಪರಮಾತ್ಮ. ಯಾಕೆ? ಏನು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥವಚನಂ ಧ್ರುವಂ ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ
ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಯಾರು ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ. ಇಷ್ಟು ತಾತ್ಪರ್ಯ. ಹಾಗಿದ್ದಾಳು ಅವಳು. ಮೋಕ್ಷಾದಿ ಪುರುಷಾರ್ಥವನ್ನು ಕೊಡುವ ಸಾಮರ್ಥ್ಯ ಅವಳಿಗಿದೆ. ಯಾಕೆ? ಅಕ್ಷರಂ. ಬ್ರಹ್ಮಾದಿಗಳಿಗೆ ಶರೀರಾದಿ ವಿಯೋಗ ಇದ್ದಂತೆ ಇವಳಿಗೆ ಯಾವುದೇ ರೀತಿಯಾದಂತಹ ಶರೀರ ಬಿಡೋದು ತಗೊಳ್ಳೋದು ಅಂತ ಇಲ್ಲ. ಮತ್ತಷ್ಟೇ ಅಲ್ಲ, ಅನಿರ್ದೇಶ್ಯಂ. ಇವಳನ್ನ ವೇದಶಾಸ್ತ್ರಗಳು ಕೂಡ ಪೂರ್ಣ ಮಟ್ಟದಲ್ಲಿ ಹೇಳಬಲ್ಲವು ಅಂತ ಹೇಳಲಿಕ್ಕಾಗಲ್ಲ. ಅಥವಾ ಅನಿರ್ದೇಶ್ಯಂ, ಸಾಮಾನ್ಯವಾಗಿ ವಸ್ತುವನ್ನ ಇದು ಗಂಟೆ ಇದು ಪೀಠ ಅಂತ ನಿರ್ದೇಶ ಮಾಡಿ ತೋರಿಸಬಹುದು. ಯಾಕೆ ಅಂತ ಕಾಣುತ್ತೆ. ಆದರೆ ಇವಳು ಅತ್ಯಂತ ಸೂಕ್ಷ್ಮ, ನಿರ್ದೇಶ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಸೂಕ್ಷ್ಮಳಿದ್ದಾಳೆ ಇವಳು. ಆದ್ದರಿಂದ ಅನಿರ್ದೇಶ್ಯಂ, ಅಷ್ಟು ಸೂಕ್ಷ್ಮಳು. ಅಷ್ಟೇ ಅಲ್ಲ, ಅವ್ಯಕ್ತಂ. ಹೇಗೆ ನಾನು ಅವ್ಯಕ್ತ ಸ್ವಭಾವನು, ಇವಳು ಕೂಡ ಹಾಗೇನೆ. ನನ್ನ ಇಚ್ಛಾ ಇಲ್ಲದೆ ಅವಳು ಇಚ್ಛೆಯನ್ನು ಮಾಡದೆ ಯಾರಿಗೂ ಕೂಡ ಅವಳು ವ್ಯಕ್ತ ಆಗಲ್ಲ. ಹಾಗಾಗಿ ದುಡ್ಡು ಯಾರಿಗೂ ಬರೋದೇ ಇಲ್ಲ. ದುಡ್ಡು ಬರಬೇಕಂದ್ರೆ ದುಡ್ಡು ಬರುತ್ತೆ. ಅವ್ಯಕ್ತಂ, ಅವ್ಯಕ್ತ ಸ್ವಭಾವಗಳಿದ್ದಾಳೆ ಈಕೆ. ಅಷ್ಟೇ ಅಲ್ಲ, ಸರ್ವತ್ರಗಂ. ಹೇಗೆ ನಾನು ಎಲ್ಲಾ ದೇಶದಲ್ಲೂ ಕಾಲದಲ್ಲೂ ಇದ್ದೇನೋ ಈಕೆಯೂ ಕೂಡ ಸಮನ. ಸಮನ ಅನ್ನೋ ಶಬ್ದಕ್ಕೆ ಅದೇ ಅರ್ಥ. ದೇಶತಃ ಕಾಲತಃ ಸಮಃ. ನಾ ಅಂದ್ರೆ ನಾರಾಯಣನು, ಪರಮಪುರುಷನಾದ ನಾರಾಯಣನು ದೇಶತಃ ಕಾಲತಃ ಈಕೆಗೆ ಸಮನಾಗಿದ್ದಾನೆ, ಅಥವಾ ಈಕೆಯು ಅವನಿಗೆ ಸಮನಾಗಿದ್ದಾಳೆ. ಆದ್ದರಿಂದ ಇವಳಿಗೆ ಹೆಸರು ಸಮನ ಅಂತ ಹೆಸರು. ಅದನ್ನು ಕೃಷ್ಣ ಅಂತ ಇದ್ದಾನೆ. ಸರ್ವತ್ರಗಂ, ಎಲ್ಲ ಕಡೆ ಈಕೆ ಇದ್ದಾಳೆ. ಅಷ್ಟೇ ಅಲ್ಲ, ಅಚಿಂತ್ಯಂ. ಇವಳನ್ನು ಕೂಡ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು ತಿಳ್ಕೋಬಹುದು, ಅವಳನ್ನು ಅವಳು ತಿಳ್ಕೋಬಹುದು. ಅದು ಬಿಟ್ಟರೆ ಮಿಕ್ಕವರಿಗೂ ಕೂಡ ಇವಳ ವೈಭವವನ್ನು ಪೂರ್ಣ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುಣಸಂಪನ್ನಳಿದ್ದಾಳೆ. ಅಷ್ಟೇ ಅಲ್ಲ, ಕೂಟಸ್ಥಂ. ಎಲ್ಲಿದ್ದಾಳೆ ಈಕೆ? ಎಲ್ಲಿ ಸನ್ನಿಧಾನ ಹೆಚ್ಚಿಟ್ಟಿರ್ತಾಳೆ? ಆಕಾಶದಲ್ಲಿ ಸನ್ನಿಧಾನ ಹೆಚ್ಚಿಟ್ಟಿರ್ತಾಳೆ ಲಕ್ಷ್ಮೀದೇವಿ. ಕೂಟಸ್ಥಂ. ಕೂಟ ಅಂತಂದ್ರೆ ಸಾಮಾನ್ಯವಾದ ಆಕಾಶ ಅಲ್ಲ. ಕೂಟ ಅಂದ್ರೆ ಅವ್ಯಾಕೃತ ಆಕಾಶ. ಆ ಅವ್ಯಾಕೃತ ಆಕಾಶದಲ್ಲಿ ನಿತ್ಯ ಸನ್ನಿಹಿತಳಾಗಿರ್ತಾಳೆ ಲಕ್ಷ್ಮೀದೇವಿ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾಗಿ ವಿಶೇಷಣ ಇಡುತ್ತಾರೆ, ಅಚಲಂ ಅಂತ ಇದ್ದಾರೆ. ಲಕ್ಷ್ಮೀದೇವಿಗೆ ಅಚಲ ಅಂತ ಹೆಸರು. ಯಾಕೆ? ಬೇರೆಯವರಿಗೆ ಅವರವರ ಸ್ಥಾನದಿಂದ ಚಲನ ಇದೆ. ಬ್ರಹ್ಮದೇವ ಬ್ರಹ್ಮ ಪದವಿಗೆ ಬಂದ್ರೆ ಆ ಪದವಿ ಬಿಟ್ಟು ಹೋಗಬೇಕು, ವಾಯುದೇವ ವಾಯು ಪದವಿಗೆ ಬಂದ್ರೆ ಬಿಟ್ಟು ಹೋಗಬೇಕು, ಬಿಡಬೇಕು. ಯಾರು ಕೂಡು ತಿರುಗಿದ್ರು ಕೂಡಕ್ಕಾಗಲ್ಲ. ಕಿತ್ತಿ ಕಿತ್ತಿ ಎಸೆದಿರ್ತಾರೆ ದೇವರವರನ್ನ. ಅದು ಲಕ್ಷ್ಮೀದೇವಿ ಪೋಸ್ಟ್ ಮಾತ್ರ ಯಾರು ಬರಕ್ಕೆ ಸಾಧ್ಯ ಇಲ್ಲ. ಅವಳೊಬ್ಬಳೆ ಅನಾದ್ಯನಂತ ಕಾಲದಿಂದಲೂ ಅವಳೊಬ್ಬಳೆ ಇದ್ದಾಳೆ. ಆ ಪದವಿ ಏನಿದೆಯಲ್ಲ, ಆ ಪದವಿಯಿಂದ ಅವಳಿಗೆ ಚಲನ ಇಲ್ಲ. ಆದ್ದರಿಂದ ಅವಳಿಗೆ ಏನು ಹೆಸರು? ಅಚಲ. ಆದ್ದರಿಂದ ಜಗತ್ತಿನಲ್ಲಿ ಏಕೈಕ ಅಚಲ ಅಂತಿದ್ರೆ ಅದ್ಯಾರು? ಅವಳೊಬ್ಬಳೆ, ದೇವರನ್ನು ಹೊರತುಪಡಿಸಿ. ಆದ್ದರಿಂದ ಅಚಲಂ. ಅಷ್ಟೇ ಅಲ್ಲ, ಧ್ರುವಂ. ಅಂದ್ರೆ ಯಾವ ವಿಕಾರವೂ ಅವಳಿಗಿಲ್ಲ. ಬ್ರಹ್ಮಾದಿಗಳಿಗೆ ವಿಕಾರ ಆಗಿರುತ್ತೆ, ಶರೀರ ಬರೋದು ಹೋಗೋದು ಅನ್ನೋ ವಿಕಾರ ಅಷ್ಟೇ. ಮಿಕ್ಕವರಿಗೆ ಅದು ಅಲ್ಲದೆ ಮನೋವಿಕಾರ ಮುಂತಾದವುಗಳು ಇದೆ. ಆದರೆ ಇವಳಿಗೆ ಯಾವುದೇ ವಿಕಾರವೂ ಇಲ್ಲ. ಅಂತಹ ಉತ್ತಮಳಿದ್ದಾಳಿಕೆ. ಇವಳನ್ನ ಯಾರು ಉಪಾಸನೆ ಮಾಡ್ತಾರೋ ಅಂತಂತಾರೆ. ಯಾಕೆ ಹೇಳ್ದ? ಅವನ ಹೆಂಡತಿ ಬಗ್ಗೆ ಮೋಕ್ಷವನ್ನು ಕೊಡ್ಲಿಕ್ಕೆ ಇವಳು ಸಮರ್ಥಳು ಅಂತ ತಿಳಿಸ್ತಾರೆ. ಅಂದ್ರೆ ವೇದಶಾಸ್ತ್ರಗಳಲ್ಲಿ ಹೇಳಿದ್ದು ಸುಳ್ಳಲ್ಲ, ಇವಳಿಗೆ ಸಾಮರ್ಥ್ಯ ಇದೆ. ರಮಾದೇವಿಗೆ ಯಾಕ್ರಿ? ಮುಖ್ಯ ಪ್ರಾಣದೇವರು ಹೇಳುತ್ತಾರೆ, ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ಮುಖ್ಯ ಪ್ರಾಣದೇವರಿಗೂ ಮೋಕ್ಷ ಪ್ರದತ್ವ ಇದೆ. ಅದು ಭಗವಂತನ ಆದೇಶದ ಮೇರೆಗೆ. ಮಿಕ್ಕವರಿಗೆ ಆದೇಶವೂ ಕೊಡಲ್ಲ, ಅವರ ಸಾಮರ್ಥ್ಯವೂ ಇಲ್ಲ, ಅದು ಬೇರೆ ವಿಷಯ. ದೇವರ ಆದೇಶವೂ ಮಿಕ್ಕವರಿಗೆ ಕೊಡಲ್ಲ. ಮುಖ್ಯ ಪ್ರಾಣದೇವರಿಗೆ ಆದೇಶ ಕೊಟ್ಟಾಗ ಸಾಮರ್ಥ್ಯ ಇದೆ ಮೋಕ್ಷವನ್ನು ಕೊಡುವಂತಹದ್ದು. ಅದು ರಮಾದೇವಿ ಅವರಿಗಿಂತಲೂ ಹೆಚ್ಚು. ಅಂತಹ ರಮಾದೇವಿಯನ್ನು ಯಾರು ಉಪಾಸನೆ ಮಾಡುತ್ತಾರೋ ಆ ಉಪಾಸನೆ ಹೆಂಗೆ? ಇದು ದೇವರಂತಾನೆ, ನನ್ನದು ಬರೀ ಉಪಾಸತೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳ್ದ. ಇವಳದು ಬರೀ ಉಪಾಸತೆ ಸಾಲಲ್ಲ. ಇವಳದೇನು? ಪರ್ಯುಪಾಸತೆ. ಸ್ವಲ್ಪ ಜೋರ ಉಪಾಸನೆ ಮಾಡಬೇಕು ಇವಳದ್ದು. ಅದು ಉಪಾಸನೆ ಹೆಂಗ್ ಮಾಡಬೇಕು? ಸುಲಭ ಇಲ್ಲ ಇವಳದ್ದು. ಸನ್ನಿಯಮ್ಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ. ನಿಮ್ಮ ಎಲ್ಲಾ ಇಂದ್ರಿಯ ಗ್ರಾಮ ಅಂದ್ರೆ ಇಂದ್ರಿಯ ಸಮೂಹಗಳು ಏನಿದ್ದಾವೋ ಎಲ್ಲವನ್ನ ನಿಯಮನ ಮಾಡ್ಕೋಬೇಕು. ಬರೀ ನಿಯಮನ ಸಾಲದು, ಸಂನಿಯಮ ತುಂಬಾ ಚೆನ್ನಾಗಿ ನಿಯಮನ ಮಾಡ್ಕೋಬೇಕು. ಅಂದ್ರೆ ಒಳ್ಳೆಯ ಆಚಾರ ವಿಚಾರ ಇದೆಲ್ಲವನ್ನ ಸರಿಯಾಗಿ ಇಟ್ಟುಕೊಂಡು ಇಂದ್ರಿಯ ನಿಗ್ರಹವನ್ನು ಚೆನ್ನಾಗಿ ಮಾಡಿಕೊಂಡು, ಅಷ್ಟೇ ಅಲ್ಲ ಸರ್ವತ್ರ ಸಮಬುದ್ಧಯ. ಏನು 6ನೇ ಅಧ್ಯಾಯದಲ್ಲಿ ಹೇಳಿದ್ದಾರಲ್ಲ, ಸಮಬುದ್ಧಿ ಇರಬೇಕು.
ಅಂದ್ರೆ ವಿದ್ಯಾಗಣೆ ಸಂಪನ್ನೆ ಬ್ರಾಹ್ಮಣೆ ಕವಿಹಸ್ತಿನಿ ಶ್ರೀಜೈವ ಶುಭಾಕೆ ಚ ಪಂಡಿತಾ ಸಮದರ್ಶಿನಃ. ಅಂದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳಲ್ಲೂ ಕೂಡ ಪರಮಾತ್ಮ ನಿತ್ಯ ನಿರ್ದುಷ್ಟನೇ ಇದ್ದಾನೆ, ಎಲ್ಲರನ್ನೂ ಅವನೇ ನಿಂತು ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಅವನಿಂದಾಗಿ ಎಲ್ಲವೂ ಜಗತ್ತು ನಡೀತಾ ಇದೆ, ಅವರೊಳಗೆ ಅಧಿಷ್ಠಿತವಾಗಿದೆ, ಪರಮಾತ್ಮನಿಂದ ವ್ಯಾಪ್ತವಾಗಿದೆ. ಇವೆಲ್ಲ ಬುದ್ಧಿಯನ್ನಿಟ್ಟುಕೊಂಡು ಸರ್ವಭೂತ ಹಿತೇರತ, ಎಲ್ಲಾ ಸಜ್ಜನರಿಗೂ ಕೂಡ ಹಿತವನ್ನು ಮಾತ್ರ ಬಯಸ್ತಾ ಯಾರು ಪರ್ಯುಪಾಸ ಅಂತಂದ್ರೆ ಬರೀ ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡುವುದು ಅಂತಲ್ಲ, ಮತ್ತಿನ್ನೇನು ಹರಿಸರ್ವೋತ್ತಮತ್ವ ಜ್ಞಾನ ಪುರಸ್ಸರವಾಗಿ ಹರಿಭಕ್ತಿಯಿಂದ ಪರಿಪ್ಲುತನಾಗಿ ಯಾರು ಬಹಳಷ್ಟು ಉಪಾಸನೆಯನ್ನು ಮಾಡ್ತಾರೋ ಅವಳಿಗೆ ಮಾಡಿದ ಉಪಾಸನೆ ಎಲ್ಲಿಗೆ ಹೋಗುತ್ತೆ? ಅವಳದ್ದು ಉಪಾಸನೆ ಮಾಡಿದ್ರು ಎಲ್ಲಿಗೆ ಹೋಗ್ತಾರೋ ಅವರು? ತೇ ಪ್ರಾಪ್ನುವಂತಿ ಮಾಮೇವ, ಅವರೆಲ್ಲೂ ಹೋಗಲ್ಲ, ನನ್ನ ಹತ್ರನೇ ಬರ್ತಾರೆ. ಮೋಕ್ಷವನ್ನು ಕೊಡಬಲ್ಲ ಮಹಾಲಕ್ಷ್ಮೀ ದೇವಿಯನ್ನ ಇಷ್ಟು ಕಟ್ಟುನಿಟ್ಟಾಗಿ ಆತ ಉಪಾಸನೆಯನ್ನು ಮಾಡಿ ನೇರವಾಗಿ ಮೋಕ್ಷಕ್ಕೆ ಹೋಗಕ್ಕಾಗಲ್ಲ. ಆ ಉಪಾಸನೆಯನ್ನು ಮಾಡಿದ್ರು ತರುವಾಯ ಅವನು ಬರಬೇಕಾದದ್ದು ನನ್ನ ಹತ್ರನೇ ಅಂತ ಆಯ್ತಲ್ಲ. ಇದರಿಂದ ಕೂಡ ಯಾರು ಶ್ರೇಷ್ಠರು? ಭಗವದ್ ಉಪಾಸಕರೇ ಶ್ರೇಷ್ಠ. ಕೆಲವರು ಇರ್ತಾರೆ, ಒಂದು ಹಠ ಮಾಡ್ತಾ ಇರ್ತಾರೆ, ಏನಂತ ಏನಾದ್ರೂ ದೇವರ ಹತ್ರ ಹೋಗಲ್ಲ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ಇದನ್ನೇ ನಮಸ್ಕಾರದ ಶ್ಲೋಕದಲ್ಲಿ ಒಂದು ಬರುತ್ತೆ, ಒಂದು ದಶಾಶ್ವಮೇಧಾವೃತೇನ ತುಲ್ಯ ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವೃತೇನ ತುಲ್ಯ. ಒಂದೇ ಒಂದು ನಮಸ್ಕಾರ ಭಕ್ತಿಯಿಂದ ಪರಮಾತ್ಮನಿಗೆ ಸರ್ವಾಂಗಪೂರ್ಣವಾಗಿ ಆತ ಮಾಡಿದ ಪಕ್ಷದಲ್ಲಿ ಅವನಿಗೆ ಎಷ್ಟು ಪುಣ್ಯ? 10 ಅಶ್ವಮೇಧದ ಯಜ್ಞವನ್ನು ಮಾಡಿ ಅವಭೃತ ಸ್ನಾನವನ್ನು ಮಾಡಿದಾಗ ಏನು ಕೊಟ್ಟನೋ ಅಷ್ಟು ಪುಣ್ಯ ಇದೆ. ಕೆಲವರು ಅನ್ಬೋದಲ್ಲ, ಏನೇ ದೇವರಿಗೆ ಮಾಡಲ್ಲ, ಈಗ 10 ಅಶ್ವಮೇಧ ಮಾಡಿ ಅವಭೃತ ಮಾಡ್ತಿದೆ ಹೊರತು ದೇವರಿಗೆ ಮಾಡಲ್ಲ, ಎರಡು ಸಮಾನ ಆಗೋಗುತ್ತಲ್ಲ. ಹೇಗೆ ನೀವೇ ಅಂದ್ಬಿಟ್ಟಿದ್ದೀರಲ್ಲ, ಒಂದು ನಮಸ್ಕಾರ ಇಸ್ ಈಕ್ವಲ್ ಟು 10 ಅಶ್ವಮೇಧ ಅವಭೃತ. ಅವಾಗ ಮುಂದಂದ್ರು ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ನೀನ್ 10 ಅಶ್ವಮೇಧ ಮಾಡಿ ಅವಭೃತ ಮಾಡಿದ್ರು ಕೂಡ ವಾಪಸ್ ನೀನು ಸಂಸಾರಕ್ಕೆ ಮರಳುತ್ತೀಯ. ಆದ್ರೆ ಪರಮಾತ್ಮನಿಗೆ ನೀನು ನಮಸ್ಕಾರ ಮಾಡಿದ ಪಕ್ಷದಲ್ಲಿ ನ ಪುನರ್ಭವಾಯ, ನೀನು ಪುನಃ ಸಂಸಾರಕ್ಕೆ ಮರಳಲ್ಲ. ಅಂದ್ರೆ ಮೇಲ್ನೋಟಕ್ಕೆ ಸಾಮ್ಯ ಮೇಲ್ ಕಾಣಿಸುತ್ತೆ, ಆದ್ರೆ ಒಳನೋಟಕ್ಕೆ ಹೊತ್ತು ನೋಡಿದಾಗ ಅದು ಎಲ್ಲೆಲ್ಲ ಹತ್ರ ಸಹಿತ ಆಗದವನು. ಇಲ್ಲೂ ಕೂಡ ರಮಾದೇವಿಯನ್ನು ಉಪಾಸನೆ ಮಾಡಿದವರು ನನ್ನ ಹತ್ರನೇ ಬರ್ತಾರೆ, ಆಮೇಲೆ ನಾನು ಅವನಿಗೆ ಮೋಕ್ಷ ಕೊಡೋದು, ನೇರವಾಗಿ ನನ್ನ ಹತ್ರ ಬಂದ್ರು ನಾನೇ ಮೋಕ್ಷ ಕೊಡೋದು ಬೇಡ, ರಮಾದೇವಿ ಮುಖಾಂತರನೇ ಹೋಗ್ತೇನೆ. ಕೆಲವು ವಾದಿಗಳಿದ್ದಾರೆ, ರಮಾದೇವಿ ಅಂದ್ರೆ ಏನು ಅಸಾಧ್ಯವಾದ ವೈಭವ, ಏನ್ ಚಿತ್ರಣ ಮಾಡ್ತಾರೆ ಅಂತಂದ್ರೆ ಇವರೆಲ್ಲ ರಮಾದೇವಿಯನ್ನು ಒಂದು ಉಪಾಸನೆ ಮಾಡ್ತಾರೆ. ಲಕ್ಷ್ಮೀ ತತ್ವ ಅನ್ನೋದು ಜಗತ್ತಿನಲ್ಲಿ ಅತ್ಯಂತ ಅರ್ಥವಾಗದ ತತ್ವ. ಎಷ್ಟೋ ಜನ ಅದನ್ನು ಅಪಲಾಪ ಮಾಡಿದ್ದೇ ಹೆಚ್ಚು. ಹೇಗೆ ಭಗವತ್ ತತ್ವವನ್ನು ತಿಳಿಯೋದು ಕಷ್ಟವೋ, ಅನಂತ ಜನ್ಮ ಸುಕೃತ ಇದ್ದರೆ ಮಾತ್ರ ಪರಮಾತ್ಮ ನಮ್ಮ ಮನಸ್ಸಿನಲ್ಲಿ ಆ ತತ್ವದ ಕುರಿತಾದ ಯಥಾರ್ಥ ಜ್ಞಾನವನ್ನು ಉಂಟು ಮಾಡ್ತಾನೋ ಹಾಗೆ ಲಕ್ಷ್ಮೀ ತತ್ವನೂ ಕೂಡ. ಕೆಲವರು ಹೇಗೆ ಚಿತ್ರಣ ಮಾಡ್ತಾರೆ ಅಂತಂದ್ರೆ, ಲಕ್ಷ್ಮೀ ದೇವಿಯನ್ನು ಹೋಗೋ ಗಲಾಟೆಯಲ್ಲಿ ಈ ಸಂಜೀವರೆಲ್ಲ ಲಕ್ಷ್ಮೀ ತತ್ವವನ್ನು ಉಪಾಸನೆ ಮಾಡಿ 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 ಏನು ಅವಳನ್ನು ಪೂರ್ಣ ಸಾಕ್ಷಾತ್ಕರಿಸ್ಕೊಂಡ್ಬಿಡ್ತಾರೆ, ಅವಳ ಅನುಗ್ರಹವನ್ನು ಪಡಿತಾರೆ. ಅವಳು ಕೇಳ್ತಾಳೆ ಬಂದು, ಏನ್ ಬೇಕು ನಿಮಗೆ? ಮೋಕ್ಷ ಕೊಡಬೇಕು. ಮೋಕ್ಷ ಎಲ್ಲ ನಮ್ಮ ಮನೆಯವರದ್ದು ತಗೊಂಡು. ಹೌದು, ನಿಮ್ಮ ಮನೆಯವರದೇ, ಆದ್ರೆ ನಿಮ್ಮ ಮನೆಯವರು ನಿನ್ ಕೈಲಿದ್ದಾರೆ, ನೀನ್ ಹೇಳೋದನ್ನು ಕೇಳ್ತಾರ ಅವರು. ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿ ಅವಾಗ ಏನ್ ಮಾಡ್ತಾಳೆ, ನಮ್ಮ ದೇವರು ಅವ್ರಿಗೆ ಶೇಷಶಾಹಿ ಮಲ್ಕೊಂಡಿರ್ತಾರಂತೆ. ರಮಾದೇವಿ ಚೆನ್ನಾಗಿ ಅಲಂಕೃತಗೊಂಡು ಒಡವೆ ವೈಯಾರಗಳಿಂದ ಧರಿಸಿ ಪರಮಾತ್ಮ ಜೊತೆ ನಡೀತಾಳಂತೆ. ಅವ್ರಿಗೆ ಹೆಜ್ಜೆ ಇಡ್ತಾ ಲಕ್ಷ್ಮೀದೇವಿ ನಡೀತಾಳೆ. ನಡೆದಾಗ ದೇವರು ಅವಳ ಒಂದು ಮೈಮಾಟಕ್ಕೆ, ವೈಯಾರಕ್ಕೆ, ಶೃಂಗಾರಕ್ಕೆ ಒಳಗಾಗಿ ಎದ್ದು ಬಿಡ್ತಾನೆ. ಎದ್ದು ಲಕ್ಷ್ಮೀದೇವಿ ಹಿಂದಿಂದು ಓಡುತ್ತಾನೆ. ಇವನು ಓಡುತ್ತಾನೆ. ಮೋಹಿನಿ ರೂಪ ತಗೊಂಡಂತಹ ಈತ ಮೋಹಿನಿ ರೂಪ ತಗೊಂಡಾಗ ಲಕ್ಷ್ಮೀದೇವಿ ನಿಟ್ಟುಸಿರು ಬಿಡ್ತಾಳಂತೆ. ದೇವರೇ ಈ ರೂಪವನ್ನು ತಗೊಂಡಿದ್ದಾನೆ ಅಂತ ಹೇಳಿ ನನ್ನದು ಒಂದು ರೂಪ ಸೌಂದರ್ಯ ಅಂತಿದೆ, ನನ್ನ ಹೆಂಡತಿ ಮಾಡ್ಕೊಂಡಿದ್ದಾನೆ. ಒಂದು ವೇಳೆ ದೇವರ ಅಲ್ಲದೆ ಮತ್ತೊಬ್ಬರು ಏನಾದ್ರೂ ಇಂತಹ ಸೌಂದರ್ಯವಂತರಾಗಿದ್ದಾರೆ ಖಂಡಿತ ತಂದುಕೊಂಡು ಹೋಗ್ತಿದ್ದೇನೋ ಅಂತ. ಅಂದ್ರೆ ಲೋಕದಲ್ಲಿ ಕೇವಲ ಹಾಸ್ಯಕ್ಕೆ ಮಾತಾಡ್ತಿದ್ದಷ್ಟೇ. ಅವನು ಲಕ್ಷ್ಮೀದೇವಿಯಿಂದ ಓಡುತ್ತಾನೆ ಬೇರೆಯವ್ರ ಪ್ರಕಾರ.
ಓಡ್ದಾಗ ಹಿಂದಿಂದ ಓಡ್ತಾನೆ, ಅವಳು ಸಿಗಲ್ಲ. ಕಡೆಯಲ್ಲಿ ಏನೋ ಮಾಡಿ ಹಠ ಮಾಡಿ ಹಿಡಿಲಿಕ್ಕೆ ಹೋದಾಗ ಲಕ್ಷ್ಮೀದೇವಿ ಕಂಡೀಷನ್ ಹಾಕ್ತಾಳೆ, ನಾನ್ ನಿನಗೆ ಸಿಗ್ಬೇಕಂತ ನನ್ನ ಭಕ್ತ ಇಲ್ಲ, ನಾನು ಮೋಕ್ಷ ಅಷ್ಟೇ ತಾನೇ ಕೊಟ್ಬಿಡ್ತೀನಿ, ದೇವ್ರು ಕೊಟ್ಬಿಡ್ತಾನೆ. ಅಂದ್ರೆ ಇಲ್ಲಿ ಏನ್ ಹೇಳ್ದಂಗಾಯ್ತು ಇವರು, ಇಟ್ಲಾ ಕಡೆ ದೇವರನ್ನ ಸಣ್ಣವರನ್ನು ಮಾಡ್ತಾರೆ, ಲಕ್ಷ್ಮೀ ದೇವಿಯನ್ನು ಹೋಳೋ ಭರಾಟೆಯಲ್ಲಿ ಅತ್ಯಂತ ಸಣ್ಣವಳನ್ನಾಗಿ ಮಾಡಿದ್ರು. ಅಂದ್ರೆ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳದಂತ ಹೇಳಿದ್ರು. ಅವನು ಇದಕ್ಕೆಲ್ಲ ಬದ್ಧನ, ಮೋಹನ ಆಗ್ತಾನ, ಯಾರು ಮೋಹವನ್ನು ಬಿಡಿಸ್ಲಿಕ್ಕೆ 18 ಅಧ್ಯಾಯ ಹೇಳೋದ್ನೋ ಅವನು 7 ರೂಪ ಸೌಂದರ್ಯಕ್ಕೆ ಮೋಹಿತನಾದಂತೆ, ಈತೆ ಬಂದಂತೆ, ತಿರುಗಾಡದಂತೆ, ಅವಳು ಕೇಳೋದಂತೆ ಕೊಟ್ಬಿಟ್ನಂತೆ. ಎಲ್ಲವೂ ಭ್ರಾಂತವಾದ, ಹೀಗಿಲ್ಲ ತತ್ವ. ಲಕ್ಷ್ಮೀ ತತ್ವವನ್ನ ಸರಿಯಾಗಿ ತಿಳಿಸೋರು ಅಂತಂದ್ರೆ ಅದು ಆಚಾರ್ಯ. ಹಾಗಿದ್ದಾಳು ಅವಳು. ಅವಳ ಸ್ವಭಾವ ಏನು, ಪರಮಾತ್ಮನಲ್ಲಿ ಅವಳು ಮಾಡ್ತಿರುವಂತಹ ಅಚ್ಚಿನ್ನ ಭಕ್ತಿ ಏನು, ಅವಳು ಮಾಡುವಷ್ಟು ಭಕ್ತಿಯನ್ನು ಜಗತ್ತಿನಲ್ಲಿ ಯಾರ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮಾದಿಗಳಿಗೂ ಅಷ್ಟು ಸಾಧ್ಯ ಇಲ್ಲ. ಅವಳೇ ಅಂತಾಳೆ, ನಾನು ಪರಮಾತ್ಮನನ್ನ ಎಷ್ಟು ಹಚ್ಕೊಂಡಿದ್ದೀನಿ ಅನ್ನೋದಕ್ಕೆ ನಿದರ್ಶನವೇ ರುಕ್ಮಿಣಿ ಕಲ್ಯಾಣದಲ್ಲಿ ಅವಳು ತೋರಿಸಿದ್ದು. ಸುಮ್ಮನೆ ನನ್ನ ಹತ್ರ ದೇವರು ಇಟ್ಕೊಂಡಿಲ್ಲ, ನಾನು ಇಷ್ಟು ತತ್ವಜ್ಞಾನ ಪುರಸ್ಸರವಾಗಿ ಕ್ಷಣಕಾಲವೂ ಕೂಡ ನಮ್ಮ ಪರಮಾತ್ಮನಲ್ಲಿ ಮನಸ್ಸಿನ ತೆಗೆಯದೆ ಇದ್ದುದಕ್ಕೋಸ್ಕರವಾಗಿ ದೇವರ ಹತ್ರ ಇಟ್ಕೊಂಡಿದ್ದಾನೆ. ನೀವು ಹಾಗೆ ಇದ್ದರೆ ನಿಮ್ಮನ್ನು ಆಗಲೇ ಬಂದು ಕರ್ಕೊಂಡು ಹೋಗ್ತಾನೆ ಅನ್ನೋ ತತ್ವವನ್ನು ತಿಳಿಸೋಳು. ಇಡೀ ಜಗತ್ತಿಗೆ ತಾಯಿ ಸ್ಥಾನದಲ್ಲಿರೋಳು. ಅವಳೇ ಈ ತರ ಮೋಸ ಮಾಡಿದ ಗಂಡನಿಗೆ ಏನು ಹೇಳ್ಕೊಟ್ಟಕ್ಕಾಗುತ್ತೆ? ಆದ್ದರಿಂದ ಲಕ್ಷ್ಮೀ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನೇ ಇಲ್ಲಿ ಪರಮಾತ್ಮನು ಕೂಡ ಲಕ್ಷ್ಮೀ ತತ್ವವನ್ನು ಅರ್ಥ ಮಾಡಿಸುವ ಮೂಲಕವಾಗಿ ಅವಳು ಕೂಡ ಮೋಕ್ಷಾಧಿಪದಳು ಹೌದು. ಆದರೆ ಅವಳ ಉಪಾಸನೆಯನ್ನು ಮಾಡಬೇಕಾದರೆ ಬಹಳಷ್ಟು ನೀವೇನು ಮಾಡಬೇಕು, ಶ್ರಮ ಪಡಬೇಕು. ನನ್ನ ಉಪಾಸನೆ ಅಷ್ಟೇ, ಅವಳು ಪರಿಉಪಾಸನೆ ಜಾಸ್ತಿ ಮಾಡಬೇಕು. ನೀವು ಒಳ್ಳೆ ಆಚಾರ ವಿಚಾರ ಇತ್ಯಾದಿಗಳನ್ನು ಇಟ್ಕೊಂಡು ಮಾಡ್ಬೇಕು. ಏನೇ ಆದ್ರೂ ಬಟ್ ನಾನು ಅವಳ ಮುಖಾನೇ ಹೋಗ್ತೀನಪ್ಪ, ನೇರವಾಗಿ ನಿನ್ನ ಹತ್ರಂತೂ ಬರಲ್ಲ, ನನಗೆ ಶಿಫಾರಸ್ಸೇ ಬೇಕು. ನೇರವಾಗಿ ಕೆಲಸ ಆಗುತ್ತದೆ, ಇಲ್ಲ ಇಲ್ಲ ನಾನು ಹಂಗೆ ಹೋಗ್ತೀನಿ. ಹಠ ಯಾರು ಮಾಡ್ತಾರಲ್ಲ ಅವರಿಗೆ ಉತ್ತರ ಕೊಡ್ತಾರೆ ಪರಮಾತ್ಮ. ನೀವು ಹೀಗೆ ಹಠ ಮಾಡಿದ್ರೆ ಸಮಸ್ಯೆ ನಿಮ್ಗೆ ಜಾಸ್ತಿ. ಏನಂತಾರೆ? ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾಹಿಕತೆ ದುಃಖಂ ದೇಹವದ್ಭಿರವಾಪ್ಯತೆ. ಬಹಳ ಸ್ವಾರಸ್ಯವಾಗಿರೋ ಶ್ಲೋಕ ಇದು. ಯಾರು ಲಕ್ಷ್ಮೀ ದೇವಿಯನ್ನೇ ಮುಖ್ಯವಾಗಿ ಉಪಾಸನೆಯನ್ನು ಮಾಡಿ ನಾವು ಉದ್ಧಾರ ಪಡ್ತೀವಿ, ಮೋಕ್ಷ ಪಡ್ತೀವಿ ಅಂತಾರೋ ಅವರಿಗೆಲ್ಲ ಈ ಶ್ಲೋಕ ಒಂದ್ ಸ್ವಲ್ಪ ಎದೆಗೆ ಶೂಲ ಚುಚ್ಚಿದಂಗಾಗುತ್ತೆ. ನಮ್ಮ ಸಿದ್ಧಾಂತದಲ್ಲಿ ಲಕ್ಷ್ಮೀ ದೇವಿ ಮೋಕ್ಷಪ್ರದಳಲ್ಲ ಅಂತ ಹೇಳಲ್ಲ. ಲಕ್ಷ್ಮೀ ದೇವಿಯನ್ನ ಮಾತ್ರ ಪ್ರಧಾನವಾಗಿ ಉಪಾಸನೆ ಮಾಡೋದ್ರಿಂದ ಅಷ್ಟೇ ಮೋಕ್ಷ ಅಲ್ಲ ಅನ್ನೋದಷ್ಟೇ ಸಿದ್ಧಾಂತ. ಯಾಕಲ್ಲ? ಕ್ಲೇಶ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಆಸಕ್ತ ಚೇತಸಾಂ. ಅವ್ಯಕ್ತ ತತ್ವಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯಲ್ಲೇ ಆಸಕ್ತ ಅತ್ಯಂತವಾಗಿ ಅನುರಾಗವುಳ್ಳದ್ದಾಗಿ ಯಾರು ಉಪಾಸನೆ ಮಾಡ್ತಾರಲ್ಲ ಅವರಿಗೆ ಕ್ಲೇಶ ಅಧಿಕತರ, ಬಹಳ ದುಃಖ ಆಗುತ್ತೆ, ಶ್ರಮ ಜಾಸ್ತಿ ಪಡಬೇಕು ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡೋದು. ಅದಕ್ಕೋಸ್ಕರವೇ ಅವ್ಯಕ್ತಾಹಿ ಗತಿ. ಲಕ್ಷ್ಮೀ ದೇವಿಯನ್ನ ನೀವು ದ್ವಾರವಾಗಿಟ್ಟುಕೊಂಡು ನಾವು ಮೋಕ್ಷವನ್ನು ಪಡಿತೀವಿ, ಆ ಮಾರ್ಗದಲ್ಲಿ ನಾವು ಹೋಗ್ತೀವಿ ಅಂತಂದ್ರೆ ಮೋಕ್ಷ ಹೊಂದಬಹುದು, ದೇಹವದ್ಭಿ ಜೀವನ ಹೊಂದಬಹುದು. ಆದರೆ ಹೆಂಗೆ ಹೊಂದುತ್ತಾರೆ? ದುಃಖಂ ಅವಾಪ್ಯತೆ. ಅತಿ ಕಷ್ಟಪಟ್ಟು ನೀವು ಮೋಕ್ಷ ಹೊಂದಬೇಕಾಗುತ್ತೆ. ಅಂದ್ರೆ ಲಕ್ಷ್ಮೀ ದೇವಿಯ ಮೂಲಕವಾಗಿ ನೀವು ಮೋಕ್ಷ ಹೊಂದಬಹುದು, ಅದು ಬಹಳ ಕಷ್ಟ ಅಂತಂದ ದೇವರು. ಯಾಕೆ ಕಷ್ಟ? ಯಾಕಂದ್ರೆ ಹಿಂದೆ ನಾನು ತಿಳಿಸಿದ್ದೀನಲ್ಲ, ಅದನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ. ಲಕ್ಷ್ಮೀ ದೇವಿಯನ್ನ ನೀವು ಉಪಾಸನೆ ಮಾಡಬೇಕಂದ್ರೆ ಹಂಗಿಂಗೆಲ್ಲ ಪ್ರಸನ್ನ ಆಗೋದೇ ಇಲ್ಲ. ಒಳ್ಳೆ ಸುಷ್ಟು ಆಚಾರ, ಸದ್ವಿಚಾರ, ಇಂದ್ರಿಯ ನಿಗ್ರಹ ಪರಿಪೂರ್ಣ ಮಟ್ಟದಲ್ಲಿ ಇರಬೇಕು. ಆಮೇಲೆ ಒಂದು ಚೂರು ಎಡವು ಬಿಟ್ಟರಂತೂ ಮುಗದೇ ಹೋಯ್ತು, ಶಾಪದಂಡವನ್ನೇ ಇಡ್ತಾಳದು. ಇಷ್ಟೆಲ್ಲದರ ಜೊತೆಗೆ ಏನಿರಬೇಕು? ಪರಮಾತ್ಮನ ವಿಚಾರದಲ್ಲಿ ಕಿಂಚಿತ್ತೂ ಆತ ಅಜ್ಞಾನವನ್ನು ಹೊಂದಿರಬಾರದು. ಲಕ್ಷ್ಮಿಯನ್ನು ಉಪಾಸನೆ ಮಾಡಬೇಕಾದ್ರೆ ಅವಳ ಗಂಡನನ್ನ ಗಂಡ ಏನಿಲ್ಲವ ನೀನು ಬಾಳ ಚಲೋ ಅಂತ ಹೇಳಿ ಅಂದ್ವಿ, ಮುಗದೇ ಹೋಯ್ತು, ಹೊತ್ತಾಗೆ ಬಿಡ್ತಾಳೆ. ಸ್ವಲ್ಪ ತಪ್ಪು ಮಾಡಿದ್ರು ಸಾಕು ಅನ್ನತವಸ್ಥೆ, ಮಿಕ್ಕ ಭಾಗೇ ಇಲ್ಲ ಅವನಿಗೆ. ಅಷ್ಟೇ ಅಲ್ಲ, ಇನ್ನ ಸರ್ವಭೂತ ಹಿತತ್ವ, ಸಮಬುದ್ಧಿತ್ವ ಇವೆಲ್ಲ ಇಟ್ಟುಕೊಂಡು ಉಪಾಸನೆಯನ್ನು ಮಾಡಿದಾಗ ಪ್ರಸನ್ನರಾಗ್ತಾಳೆ. ಅದು ಬಹಳ ಮಾಡಬೇಕು. ಅನೇಕ ಕಾರಣಗಳನ್ನು ಕೊಡ್ತಾನೆ ಇಲ್ಲಿ ಪರಮಾತ್ಮ. ಬಹಳ ದುಃಖ ಅಂತ ಅಷ್ಟೇ ಇರಲಿಲ್ಲ, ಅಧಿಕ ತರಹ ಅಂತಾನೆ ದೇವರು.
ಅಧಿಕ ಅಂತಲಿಲ್ಲ, ಕ್ಲೇಶ ಅಧಿಕ ಅನ್ನಿಲ್ಲ, ಅಧಿಕ ತರಹ ತುಂಬಾ ಜಾಸ್ತಿ ಇದೆ ಅಂದ್ಬಿಟ್ಟ. ಯಾಕೆ ಗೊತ್ತೇನು? ಸ್ವಾರಸ್ಯ ಎಷ್ಟಿದೆ ಇಲ್ಲಿ. ಲಕ್ಷ್ಮಿಯನ್ನ ಉಪಾಸನೆ ಮಾಡಿ ಪ್ರಸನ್ನಗೊಳಿಸ್ಕೋಬೇಕು ಅಂತಂದ್ರೆ ಮೊದಲೇ ಅವಳು ಉಪಾಸನೆಗೆ ಒಳಗಾಗಲ್ಲ. ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿ ಅವಳ ಪ್ರಸನ್ನತೆಯನ್ನು ಗಳಿಸ್ಬೇಕಂದ್ರೆ ಮೊದಲು ಪರಮಾತ್ಮನ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಲಕ್ಷ್ಮಿಯ ಉಪಾಸನೆಗೂ ಮುಂಚೆ ಯಾರ ಜ್ಞಾನ ಬೇಕು? ಭಗವಂತನ ಜ್ಞಾನ ಬೇಕು. ಭಗವಂತನ ಮಹಾತ್ಮ್ಯವನ್ನು ನಾವು ಸರಿಯಾಗಿ ಅರಿತಿರ್ಬೇಕು, ಭಗವತ್ ಭಕ್ತಿಯನ್ನು ಮಾಡ್ತಿರ್ಬೇಕು. ಅದನ್ನು ಮಾಡುತ್ತಿದ್ದಾಗ ಲಕ್ಷ್ಮೀದೇವಿ ತನ್ನ ಉಪಾಸನೆಗೆ ನಿಮಗೆ ದಾರಿ ಮಾಡಿಕೊಡ್ತಾಳೆ. ಒಂದು ವೇಳೆ ಅದು ಯಾವುದು ಮಾಡದೆ ನೇರವಾಗಿ ನಾವು ಮಾಡ್ತೀನಿ ಪಾದ ಪೂಜಾ ಲಕ್ಷ್ಮೀದೇವಿ ಅಂತ ಹೋದ್ರೆ ಶಾಪವನ್ನೇ ಕೊಡ್ತಾಳೆ. ಅಂದ್ರೆ ಮೊದಲು ಭಗವಂತನ ಉಪಾಸನೆ ಬೇಕೇ ಬೇಕು, ಅದು ಸ್ವಲ್ಪ ಮಟ್ಟದಲ್ಲಿ ಆಯ್ತಾ. ಅದಾದ್ಮೇಲೆ ಲಕ್ಷ್ಮೀದೇವಿ ಉಪಾಸನೆ ಮಾಡ್ತೀರಿ. ಮಾಡುವಾಗ ಏನು ಆರಾಮಾಗುತ್ತದ ಉಪಾಸನ? ಬಹಳ ಕಷ್ಟಪಡ್ಬೇಕು ನೀವು. ಆ ಲಕ್ಷ್ಮಿಯನ್ನ ಬಹಳ ಕಷ್ಟಪಟ್ಟು ವಶಪಡಿಸಿಕೊಂಡ್ರೆ ಅರ್ಥಾತ್ ಅವಳ ಅಪರೋಕ್ಷವನ್ನು ನೀವು ಪಡೆದ್ರಿ ಅಂತಲೇ ಇಟ್ಕೊಳ್ಳೋಣ, ಮೋಕ್ಷ ಸಿಕ್ಬಿಡಂತ ಇಲ್ಲ. ಅದಾದ್ಮೇಲೆ ಲಕ್ಷ್ಮೀ ಪತಿತ್ವೇನ ನನ್ನ ಉಪಾಸನೆ ಮಾಡಬೇಕು, ಅದನ್ನು ಸರಿಯಾಗಿ ಮಾಡಬೇಕು. ಅರ್ಧಂಬರ್ಧೆಲ್ಲ ಮಾಡ್ಲಿಕ್ಕಾಗಲ್ಲ. ಇಷ್ಟೆಲ್ಲ ಮಾಡಿದ ಮೇಲೆ ಏನ್ ಸಿಗುತ್ತೆ? ಸಿಗುತ್ತೆ ಮೋಕ್ಷ. ಅಂದ್ರೆ ಕ್ಲೇಶ ಅಧಿಕ ತರಹ, ತುಂಬಾ ಕ್ಲೇಶ ನಿಮಗೆ. ಮತ್ತಷ್ಟೇ ಅಲ್ಲ, ಉಪಾಸನೆಯನ್ನು ಕೂಡ ಜಾಸ್ತಿ ಮಾಡಬೇಕು ಲಕ್ಷ್ಮೀ ದೇವಿದು. ಪರಮಾತ್ಮನ ಉಪಾಸನೆ ಬೇಕಾಗಿಲ್ಲ. ಅಂದ್ರೆ ಮಾಡೋದು ಕಮ್ಮಿ ಮಾಡ್ರಿ ಅಂತಲ್ಲ. ಲಕ್ಷ್ಮೀ ದೇವಿಗೆ ನೀವು ಏನು ಶ್ರಮಪಟ್ಟು ಕಷ್ಟಪಟ್ಟು ವರ್ಷಾನುಗಟ್ಲೆ ಜನ್ಮಗಟ್ಲೆ ಸಾಧನೆಯನ್ನು ಮಾಡ್ತೀರೋ ಅಷ್ಟನ್ನೇ ಒಂದು ವೇಳೆ ದೇವರನ್ನು ಮಾಡಿಬಿಟ್ರೆ ದೇವರು ಮೋಕ್ಷ ಕೊಟ್ಬಿಡ್ತಾರೆ. ನೀವು ಲಕ್ಷ್ಮೀ ದೇವಿ ಅಷ್ಟು ಮಾಡಿದ್ಮೇಲೆ ದೇವರನ್ನು ಮತ್ ಮಾಡ್ಬೇಕಾ? ಮತ್ತೆ ಅದೊಂದಿದೆ ಸ್ವಾರಸ್ಯ. ಮತ್ತೆ ಅಷ್ಟೆಲ್ಲ ಯಾಕೆ? ಕ್ಲೇಶ ಅಧಿಕತರಸ್ತೇಷ ಅವ್ಯಕ್ತಾಸಕ್ತ ಚೇತಸ. ನೀವು ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿದರೂ ತರುವಾಯ ನಾರಾಯಣನ ಉಪಾಸನೆಯನ್ನು ಮಾಡಲೇಬೇಕಾದ್ದರಿಂದ ಮೊದಲಿಗೆ ಲಕ್ಷ್ಮೀ ಸಮೇತನಾದ ನಾರಾಯಣನ ಉಪಾಸನೆಯನ್ನು ಮಾಡಿಬಿಟ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಹೆಚ್ಚು ತೊಂದರೆ ಇಲ್ಲ. ಅಂದ್ರೆ ನನ್ನ ಉಪಾಸನೆ ಸುಲಭ ಏನಲ್ಲ, ನನ್ನ ಉಪಾಸನೆಯಲ್ಲೂ ತೊಂದರೆ ಇದೆ. ಅದಕ್ಕೆ ದೇವರೇನಂದ, ನನ್ನ ಉಪಾಸನೆಯಲ್ಲಿ ಕ್ಲೇಶ ಇದೆ, ಆದರೆ ಅವಳ ಉಪಾಸನೆಯಲ್ಲಿ ಕ್ಲೇಶ ಅಧಿಕ, ಅಷ್ಟೆಲ್ಲ ಅಧಿಕ ತರ. ಅಂದ್ರೆ ದೇವರ ಉಪಾಸನೆ ಸುಲಭ ಕ್ಲೇಶ ಇಲ್ಲೂ ಇದ್ದೇನೆ, ಶ್ರಮ ಎಲ್ಲಾ ಕಡೆ ಪಡಲೇಬೇಕು. ಲಕ್ಷ್ಮೀ ಉಪಾಸನೆಯಲ್ಲಿ ಶ್ರಮ ಇಲ್ಲಿ ಪಡೋದಕ್ಕಿಂತ ಜಾಸ್ತಿ ಪಡಬೇಕು, ನನ್ನ ಉಪಾಸನೆಯಲ್ಲಿ ಶ್ರಮ ಅಷ್ಟೇ ಪಡಬೇಕು. ಅದಕ್ಕೆ ಪರಮಾತ್ಮ ಶಬ್ದಗಳನ್ನು ಬಹಳ ಸ್ವಾರಸ್ಯವಾಗಿ ಹಿಡಿತಾ ಬಂದಿದ್ದಾನೆ. ಕ್ಲೇಶ ಅಧಿಕ ತರ, ಬರೀ ಅಧಿಕ ಆಗಲಿಲ್ಲ. ಯಾಕಂದ್ರೆ ಜನ ಪ್ರಶ್ನೆ ಮಾಡ್ತಾರೆ, ನಿಂದು ಬಹಳ ಕಷ್ಟ ಆಗಲ್ಪ, 11 ಅಧ್ಯಾಯ 12 ಅಧ್ಯಾಯ ನಾವು ಕೇಳಿದ್ದೀವಿ, ಏನೋ ಬಹಳ ಸುಲಭ ಏನಿಲ್ಲ, ನೀನು ಕೂಡ ಸರಿಯಾಗಿ ನಮ್ಮನ್ನ ಸಂಸಾರದಲ್ಲಿ ಹಾಕಿ ನಿನ್ನ ಪಡಿಬೇಕಂದ್ರೆ ಅದಕ್ಕೆ ಏನ್ ಬೇಕೋ ದಾರಿಯಲ್ಲಿ ಬರಬೇಕು ಅಂತೀಯ, ಶಾಸ್ತ್ರ ಮಾಡ್ತೀಯ. ಆ ಕ್ಲೇಶ ಇದ್ದೇ ಇದೆ, ಹೌದು ದೇವರಂತ ಕ್ಲೇಶ ಇದೆ, ಅದನ್ನ ಇಲ್ಲ ಅಂತಲ್ಲ. ಆದ್ರೆ ಲಕ್ಷ್ಮೀ ದೇವಿಯಲ್ಲಿ ಹೋದ್ರೆ ಅಲ್ಲಿ ಅಧಿಕ ತರ, ಇನ್ನೊಂದು ಜಾಸ್ತಿ ಇದೆ. ಬುದ್ಧಿವಂತ ಏನ್ ಮಾಡ್ತಾರೆ, ಫಲ ಪಡಿಬೇಕಾದ್ರೆ 2 ಮಾರ್ಗಗಳಿದ್ದಾಗ ಯಾವ ತನಗೆ ಸುಲಭವಾಗತ್ತೋ ಅದನ್ನು ಆರಿಸ್ಕೊತಾನೆ ಹೊರತು ಯಾವ ಕ್ಲಿಷ್ಟವಾಗಿದೆಯೋ ಅದನ್ನು ಆರಿಸ್ಕೊಳ್ಳಲ್ಲ. ನೀವು ಲಕ್ಷ್ಮೀದೇವಿ ಅನ್ನೋದು ಈ ರೋಡಿಗೆ ಬರಬೇಕು, ಹೆಂಗ ಸುತ್ತಿದ್ರು ಇಲ್ಲಿ ಒಂದೇ ಮುಟ್ಟಬೇಕು ಅಂತಿದ್ದಾಗ ಅರ್ಜುನ ನೀವೇ ಅರ್ಥ ಮಾಡ್ಕೋ ಯಾರ ಉಪಾಸಕರು ಶ್ರೇಷ್ಠರು ಅಂತ ಹೇಳಿ. ಆದ್ದರಿಂದ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾಹಿಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಲಕ್ಷ್ಮೀ ದೇವಿಯನ್ನು ನೀವು ಉಪಾಸನೆಯನ್ನು ಮಾಡಿದಾಗ ಅಲ್ಲಿ ಮೋಕ್ಷ ಎಂಬುದು ಅತ್ಯಂತ ದುಃಖವಾಗಿ, ಅರ್ಥಾತ್ ಅತ್ಯಂತ ಪರಿಶ್ರಮದಿಂದ ಆಯಾಸವಾಗಿ ನಿಮಗೆ ಸಿಗುತ್ತೆ. ಆದರೆ ನನ್ನನ್ನು ಉಪಾಸನೆ ಮಾಡಿದಾಗ ಹಾಗಿಲ್ಲ ಅಂತಾರೆ. ನಿಂದು ಹಾಗೆ ಇದೆಯಲ್ಲ ಅಂತ ಪ್ರಶ್ನೆ ಬಂದಾಗ ಉತ್ತರ ಕೊಟ್ಟ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧತ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿಕ ಚೇತಸಾಂ. ಉತ್ತರವನ್ನು ಅವನೇ ಕೊಡ್ತಾನೆ. ಯಾರು ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಇಂದು ಹೇಳಿದಂತೆ ಶ್ರೀಹರಿ ಸರ್ವೋತ್ತಮ, ಆತ ಸರ್ವಕರ್ತ, ಆತ ಸ್ವತಂತ್ರ, ಅವನೇ ನಮ್ಮೊಳಗೆ ನಿಂತು ಏನೇನು ಕೆಲಸಗಳು ಅಂತ ನಾವು ನೋಡುತ್ತಿದ್ದೇವೋ ಅದೆಲ್ಲವೂ ಅವನ ಪೂಜಾರೂಪವಾದದ್ದೇನಿದೆ, ಅದೆಲ್ಲವನ್ನು ಜೀವನೊಳಗೆ ತಾನೇ ಅಧೀನವಾದ ಕರ್ತೃತ್ವವನ್ನು ನಿಂತು ತಾನು ಮಾಡುತ್ತಾ ಅವರ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಎನ್ನುವ ಭಾವನೆ ಇದೆಯಲ್ಲ,
ಇದೇನೇ ಪರಮಾತ್ಮನಲ್ಲಿ ಕರ್ಮನ್ಯಾಸ ಅಂತ ಕರೀತಾರೆ. ಅದೇ ತರ ನಿಂತು ಹೇಳ್ತೀವಿ ಪೂಜೆಯಲ್ಲಿ ನಾಹಂಕರ್ತ ಅಹಂಕರ್ತ ತತ್ಪೂಜಾ ಕರ್ಮಸಾಕಿಲಂ ತಥಾಪಿ ಮದ್ಗತಾ ಪೂಜಾ ತತ್ಪ್ರಸಾದೇನ ನಾಣ್ಯತ ಕಡೆಗೆ ಕರ್ಮನ್ಯಾಸ ಹರೇನೇವ ವಿಷ್ಣು ಸ್ತುತಿಕರ ಸದಾ ಅಂತ ಬರುತ್ತೆ. ತದ್ಭಕ್ತಿ ತತ್ಪರಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಅಂತ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂತ ತಿಳಿಯೋದಿದೆಯಲ್ಲ, ಇದೇ ಪರಮಾತ್ಮನಲ್ಲಿ ನಾವು ಮಾಡುವಂತಹ ಕರ್ಮ ಸಮರ್ಪಣೆ. ಇದು ಬಿಟ್ಟು ಬೇರೆ ಏನ್ ಸಮರ್ಪಣೆ, ಕರ್ಮವನ್ನು ಹೇಗೆ ಸಮರ್ಪಣೆ ಮಾಡ್ಲಿಕ್ಕಾಗತ್ತೆ? ನೀವು ಮಾಡೋ ಹೂವನ್ನೇನೋ ದೇವರ ಅಧಿಷ್ಠಿತವಾದ ಪ್ರತಿಮೆಯಲ್ಲಿ ಹಾಕ್ಬೋದು, ಕರ್ಮವನ್ನು ಏನ್ ಸಮರ್ಪಣೆ ಮಾಡೋದು? ಹೆಂಗೆ ತೆಗೆದು ದೇವರ ತಲೆ ಮೇಲೆ ಹಾಕ್ತೀರಿ? ಅದನ್ನ ಮಿಕ್ಕಿದ್ದೇನಿಲ್ಲ, ದೇವರೇ ನಮ್ಮೊಳಗೆ ನಿಂತು ಇವೆಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅನ್ನುವ ಭಾವನೆಯನ್ನು ಮನಸ್ಸಿನಲ್ಲಿ ತಗೊಳ್ಳೋದಿದೆಯಲ್ಲ, ಇದೇ ಪರಮಾತ್ಮನಲ್ಲಿ ಮಾಡುವಂತಹ ಕರ್ಮನ್ಯಾಸ, ಕರ್ಮ ಸಮರ್ಪಣೆ ಎಂದು ಕರೆಸ್ಕೊಳ್ಳುತ್ತೆ. ಇದನ್ನ ಆತ ಮಾಡಬೇಕು. ಇದನ್ನ ಆತ ಮಾಡ್ತಾ ಅನನ್ಯೇನೈವ ಯೋಗೇನ ಧ್ಯಾಯಂತೆ, ಅನನ್ಯ ಯೋಗದಿಂದ, ಅರ್ಥಾತ್ ಮತ್ತೊಬ್ಬರು ಸರ್ವೋತ್ತಮರಲ್ಲ, ಶ್ರೀ ಹರಿಯೇ ಸರ್ವೋತ್ತಮ ಅಂತ ಹೇಳಿ ಅವನನ್ನೇ ಅನನ್ಯ ಯೋಗೇನ ಅಂದ್ರೆ ಪರಮುಖ್ಯವಾಗಿ ಯಾರು ಧ್ಯಾನವನ್ನು ಮಾಡ್ತಾರಲ್ಲ ಅವರನ್ನು ನಾನು ಎತ್ತು ಬಿಡುತ್ತೇನೆ ಅಂತ. ಇಲ್ಲೂ ದೇವರೇ ನನ್ನ ಬರೀ ಉಪಾಸತೆ ಅಂತಂದ ಅಷ್ಟೇ, ಅವಿಉಪಾಸತೆ ಅನ್ನೋ ಶಬ್ದ ಆಡಲಿಲ್ಲ. ಯಾಕಂದ ನನ್ನ ಉಪಾಸನೆಯಲ್ಲಿ ಸ್ವಲ್ಪ ನಾನೇನ್ ಮಾಡ್ತೀನಿ, ತಪ್ಪಿದ್ರೆ ಅವನು ಜಾರಿ ಬಿದ್ದರೆ ಆ ಜಾರಿ ಬಿದ್ದದ್ದಕ್ಕೆ ಕ್ಷಮೆಯನ್ನು ಕೊಟ್ಟು ಏನು ಕಾರಣದಿಂದಾಗ ಅವನು ಜಾರಿ ಬಿದ್ದೋ, ಏನೋ ಅಂಗಲೋಪದಿಂದಲೋ ಮತ್ತೊಂದು ಸಾಧನೆ ಇಲ್ಲದೋ ಏನೋ ಬಿದ್ದಿರ್ತಾನೆ, ಅದನ್ನೆಲ್ಲ ನಾನೇ ಒದಗಿಸಿ ಪರಮಾತ್ಮ ಏನಂದ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ. ಆ ಮೃತ್ಯು ಸಂಸಾರವೆಂಬ ಸಮುದ್ರದಲ್ಲಿ ಅವನು ಮುಳುಗುತ್ತಾ ಇದ್ದಾಗ ನಾನೇ ಕಾರುಣ್ಯದಿಂದ ಅವನಿಗೆ ಅದೆಲ್ಲವನ್ನ ಒದಗಿಸಿ ಸಮುದ್ರದ ನಾನೇ ಎತ್ತು ಬಿಡುತ್ತೇನೆ. ಅಷ್ಟೇ ಅಲ್ಲ, ನನ್ನ ಉಪಾಸನೆ ಮಾಡಿದ್ರೆ ಮೋಕ್ಷ ಬೇಗ ಸಿಕ್ಬಿಡುತ್ತೆ. ಭವಾನಿ ನಚಿರ ಪಾರ್ಥ ನಚಿರ, ಬೇಗ ಸಿಕ್ಬಿಡುತ್ತೆ. ಬೇಗ ಅಂದ್ರೆ ಬೇಗ ಸಿಕ್ಬಿಡುತ್ತೆ ಅಂತಲ್ಲ, ಬೇಗ ಅಂದ್ರೆ ಲಕ್ಷ್ಮೀ ದೇವಿಗಿಂತ ಬೇಗ ಸಿಗುತ್ತೆ ಅಂತ. ಅವಳಲ್ಲಾದ್ರೆ ಅವಳದ್ದು ಮಾಡಿ ಆಮೇಲೆ ಇವನಿಗೆ ಬಂದು ಆಮೇಲೆ ಮೋಕ್ಷ. ಇಲ್ಲ ಹಂಗಲ್ಲ, ಲಕ್ಷ್ಮೀ ಸಮೇತನಾದ ಪರಿವಾರ ಸಮೇತನಾದ ನಾರಾಯಣನ ಧ್ಯಾನವನ್ನು ಮಾಡಿದ ಕೂಡಲೇ ನಿಮಗೆ ಮೋಕ್ಷ, ಮತ್ತೊಬ್ಬರ ಉಪಾಸನೆಯ ಅವಶ್ಯಕತೆ ಇಲ್ಲ. ಅದಕ್ಕೆ ಅನನ್ಯ ಯೋಗೇನ, ಅನನ್ಯ ಯೋಗ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ. ಅನ್ಯನು ಅಂದ್ರೆ ಬೇರೆ, ಯೋಗ ಅಂದ್ರೆ ಸೇರಿಸಿಕೊಳ್ಳೋದು, ಅಂದ್ರೆ ಪರಮಾತ್ಮನಿಂದ ಬೇರ್ಪಟ್ಟು ಉಪಾಸನೆ ಮಾಡೋದಲ್ಲ. ಅನ್ಯ ಯೋಗದಿಂದ ಉಪಾಸನೆ ಅಲ್ಲ. ಹೆಂಗ ಉಪಾಸನೆ? ಅನನ್ಯ ಯೋಗೇನ, ಇವರೆಲ್ಲರನ್ನ ಸೇರಿಸಿಕೊಂಡು ಉಪಾಸನೆ ಅಂತ. ಅದಕ್ಕೋಸ್ಕರವೇ ನಾವೆಲ್ಲ ಪೂಜೆಯನ್ನು ಮಾಡಬೇಕಾದ್ರೆ ಏನ್ ಸಂಕಲ್ಪ ಮಾಡ್ತೀವಿ? ಸಪರಿವಾರ ಲಕ್ಷ್ಮೀನಾರಾಯಣ ಪ್ರೇರಣೆಯ, ಸಪರಿವಾರ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತ ಮಾಡ್ತೀವಿ. ಅವನೊಬ್ಬನಿಗೆ ಮಾಡಿದ್ರೆ ಸಾಕು ಅನ್ನೋದೆಲ್ಲ ಲೋಕದಲ್ಲಿ ಎಷ್ಟೋ ಬಾರಿ ಶಾಸ್ತ್ರದಲ್ಲಿ ಕೇಳ್ತೀವಿ. ಅವನೊಬ್ಬನಿಗೆ ಮಾಡಿದ್ರೆ ಸಾಕು, ಒಬ್ಬನಿಗೆ ಮಾಡಿದ್ರೆ ಸಾಕು ಅಂತ ಹೇಳಿ ಬಿಟ್ಬಿಡ್ಬೇಕು, ಅವ್ರಿಗೆ ಊಟಕ್ಕೆ ಹಾಕಬಾರ್ದು ಅಂತ ಅಲ್ಲ. ಪ್ರಧಾನವಾಗಿ ಅವನೊಬ್ಬನಿಗೆ ಮಾಡಿದ್ರೆ ಸಾಕು, ಮಿಕ್ಕವರೆಲ್ಲರನ್ನೂ ಕೂಡ ಪರಿವಾರ ಅಂತ ಚಿಂತನೆ ಮಾಡಿದ್ರೆ ಸಾಕು. ಈ ಅಭಿಪ್ರಾಯದಲ್ಲಿ ನಾವೆಲ್ಲ ಬಂದಿರೋದು. ಅದಕ್ಕೆ ಏಕಾದಶ ಸ್ಕಂದದಲ್ಲಿ ಒಂದು ಮಾತು ಬರುತ್ತೆ, ಪರಮಾತ್ಮನಿಗೆ ಒಬ್ಬನಿಗೆ ಮಾಡಿದ್ರೆ ಎಲ್ಲರಿಗೂ ಮುಟ್ಟುತ್ತೆ. ಹೇಗೆ ಮರದ ಬೇರಿಗೆ ನೀರು ಹಾಕ್ಬಿಡ್ತೀವಿ, ಅದೇನ್ ಮಾಡುತ್ತೆ, ಆ ಬೇರು ಎಲ್ಲಾ ನೀರನ್ನು ಹೇರಿಕೊಂಡು ಎಲ್ಲಾ ದಿಕ್ಕುಗಳಿಗೂ ಕೂಡ ಎಲ್ಲೆಲ್ಲಿ ಅದು ಹರಡಿರುತ್ತೋ, ಎಲೆನೋ ಚಿಗುರು ಹೂವು ಹಣ್ಣು ಎಲ್ಲ ಕಡೆ ಅದು ಹಣ್ಣುತ್ತೆ, ತೋಟೋಗ್ಬಿಡುತ್ತೆ. ಹೇಗೋ ಹಾಗೆ ಪರಮಾತ್ಮನೊಬ್ಬನಿಗೆ ಕೊಟ್ಟರೆ ಸಾಕು ಅಂತ ಅರ್ಥಾತ್ ಪರಿವಾರ ಸಮೇತನಾದ ಪರಮಾತ್ಮ ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡಿದರೆ ಶೀಘ್ರವಾಗಿ ಮೋಕ್ಷ, ಅರ್ಥಾತ್ ಲಕ್ಷ್ಮೀ ದೇವಿಯಿಂದ ಆಗುವ ಮೋಕ್ಷಕ್ಕಿಂತಲೂ ಬೇಗ. ಅದನ್ನು ತಿಳಿಸ್ತಾ ಇದ್ದಾರೆ. ಅಂದ್ರೆ ಏತು ಸರ್ವಾಣಿ ಕರ್ಮಾಣಿ, ಅದನ್ನು ಮಾಡುವಾಗ ಈ ಅಂಶವನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು. ಅವರು ಪರಮಾತ್ಮನಲ್ಲಿ ಹಿಂದೆಲ್ಲ ಹೇಳಿ ಮರ್ಕೊಡ್ಬಾರ್ದು. ಮತ್ತೆ ಎಲ್ಲ ದೇವರ ಉಪಾಸನೆ ಮಾಡೋದು ಸಾಕು ಅಂತೇಳಿ ಹಿಂದೆಲ್ಲ ಬರುತ್ತೋ ಅದೊಂದೇ ಉಪದೇಶ ಮಾಡಿ ಯಾರಿಗೆ ಮತ್ತೆ ಅದೆಲ್ಲ ನೆನಪು ಮಾಡಿಕೊಟ್ಟ. ಏತು ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ವೈ ಸನ್ಯಸ್ಯ ಮತ್ಪರಾಹ, ಸರ್ವೋತ್ತಮ ಜ್ಞಾನ ಪುರಸ್ಸರವಾಗಿ ಮಾಡಿದ ಎಲ್ಲಾ ಕರ್ಮಗಳನ್ನು ಅವನಿಗೆ ಸಮರ್ಪಿಸಿ, ಯಾರು ಎಲ್ಲಾ ದೇವತೆಗಳಿಂದ ಕೂಡಿದ ಲಕ್ಷ್ಮೀ ಸಮೇತನಾದ ನಾರಾಯಣನನ್ನ ಉಪಾಸತೆ, ಬಹಳಷ್ಟು ಉಪಾಸನೆಯೂ ಬೇಡ ಅಂತ ದೇವರು. ಲಕ್ಷ್ಮೀ ದೇವಿಯನ್ನು ಮಾಡುವ ಉಪಾಸನೆಯೂ ಬೇಡ, ಸ್ವಲ್ಪ ಮಾಡಿದ್ರು ಸಾಕು. ಅಂದ್ರೆ ಅವಳನ್ನು ಮಾಡಿದ್ರೆ ಜಾಸ್ತಿ ಮಾಡ್ಬೇಕಾಯ್ತು, ಅವಳದು ಪ್ಲಸ್ ನಂದು. ಇಲ್ಲ ಹಂಗಲ್ಲ, ಇಲ್ಲಿ ನಾರಾಯಣ ಒಬ್ಬನೇ, ಅರ್ಥಾತ್ ಪರಿವಾರ ಸಮೇತನಾದ ನಾರಾಯಣನ ಒಬ್ಬನೇ ಉಪಾಸನೆ ಆಗುತ್ತೆ ಅಂತ ಬರೀ ಉಪಾಸನೆ ಅಂತಂದ. ಹೀಗೆ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಶೀಘ್ರವಾಗಿ ನಾನು ಅವರನ್ನ ಮೃತ್ಯು ಸಂಸಾರ ಸಾಗರದಲ್ಲಿ ಎತ್ತು ಬಿಡುತ್ತೇನೆ.
ಇದೆಲ್ಲ ಯಾಕೆ ಹೇಳಿದ್ದು? ಯಾವ ಭಗವಂತನ ಪರಿವಾರ ದೇವತೆಗಳನ್ನು ನಾವು ಅವಜ್ಞೆಯಿಂದ ನೋಡಬಾರದು. ಪ್ರತಿಯೊಬ್ಬರನ್ನು ಕೂಡ ಪರಮಾತ್ಮನ ಪರಿವಾರ ಅಂತ ತಿಳಿದು ಅವರವರ ತಾರತಮ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಚಿಂತನೆಯನ್ನು ಮಾಡುತ್ತಾ ತತ್ ಸಮೇತನಾದಂತಹ ನಾರಾಯಣನ ಉಪಾಸನೆ ಅನ್ನೋದೇ ಮೋಕ್ಷಾದಿ ಪುರುಷಾರ್ಥಪ್ರದ. ಇದೇ ಮಾತನ್ನ ಅನೇಕ ಕಡೆ ಶಾಸ್ತ್ರದಲ್ಲಿ ಹೇಳುತ್ತಾರೆ. ಎಲ್ಲಾ ಕಡೆ ದೇವರ ಸ್ತೋತ್ರ ಮಾಡಬೇಕಾದ್ರೆಲ್ಲ ಹೇಗೆ ಮಾಡ್ತಾರೆ ಆಚಾರ್ಯರು ಅಥವಾ ಟೀಕಾಕೃತ್ಕಾರರು ಮತ್ತೊಬ್ಬರು ಶ್ರೇಯಸ್ಪತಿ ನಿತ್ಯ ವಿಷದ ಲಕ್ಷ್ಮೀ ನಾರಾಯಣ ಪೂರ್ಣಬೋಧಾಂತಿ ಇವೆಲ್ಲ ಯಾಕೆ ಮಾಡ್ತಾರೆ? ಅಥವಾ ನಾರಾಯಣ ಸುರಗುರು ಜಗದೇ ಅಥವಾ ನಾರಾಯಣ ನಿಖಿಲ ಪೂರ್ಣಮನೈಕ ದೇಹಂ. ಆ ನಾರಾಯಣ ಅಂದ್ರೆ ನಾರಾಯಣ ಲಕ್ಷ್ಮೀ ದೇವಿಯವನಿಗೆ ಆಯನ ಅಂತ ಆಶ್ರಯನಾದ ನಾರಾಯಣ. ಯಾಕೆ ಇಷ್ಟೆಲ್ಲ ಮಾಡ್ತಾರೆ? ಲಕ್ಷ್ಮೀ ಸಮೇತ ಅಂತ ಮಾಡುವಂತಹ ಉಪಾಸನೆ ಮೋಕ್ಷಾದಿ ಪುರುಷಾರ್ಥ ಪ್ರದ. ಈ ತತ್ವವನ್ನು ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಮಿಕ್ಕವರಿಗೆ ಅದು ಏನು ಮಾಡಿದ್ರು ಅರ್ಥ ಆಗಲ್ಲ. ಅವ್ರಿಗೆ ಒಂದು ಶ್ರೀ ಅಂತಂದ್ರೂ ಅಲ್ಲೇ ಕೂತಿರ್ತಾರ. ಆದ್ದರಿಂದ ಹೀಗೆ ಯಾರು ಉಪಾಸನೆಯನ್ನು ಮಾಡ್ತಾರಲ್ಲ ಅವರಿಗೆ ನಾವು ಶೀಘ್ರವಾಗಿ ಮೋಕ್ಷಾದಿ ಪುರುಷಾರ್ಥವನ್ನು ಕೊಡೋನು. ಆದ್ದರಿಂದ ಅರ್ಜುನ ನಿನ್ನ ಪ್ರಶ್ನೆಗೆ ಉತ್ತರ ಬಂತಲ್ಲ, ನನ್ನ ಉಪಾಸಕರು ಶ್ರೇಷ್ಠನೋ ಲಕ್ಷ್ಮಿಯ ಉಪಾಸಕರು ಶ್ರೇಷ್ಠನೋ ಅಂತ ಪ್ರಶ್ನೆ ಬಂದಾಗ ಫಲಾಂಶದಲ್ಲಿ ಇಬ್ಬರು ಕೂಡ ಸಮಾನವೇ. ಇಬ್ಬರಿಗೂ ಕೂಡ ಮೋಕ್ಷಾದಿ ಪುರುಷಾರ್ಥ ಅನ್ನೋದಿದ್ದರೂ ಕೂಡ ಆದ್ರೆ ನನ್ನ ಉಪಾಸಕರೇ ಯಾಕೆ ಶ್ರೇಷ್ಠ ಅಂತಂದ್ರೆ ಶೀಘ್ರವಾಗಿ ಮೋಕ್ಷ ಅಂಬೋದು ನನ್ನ ಉಪಾಸಕರಿಗೆ ಪ್ರಾಪ್ತವಾಗುತ್ತೆ, ಲಕ್ಷ್ಮೀ ಉಪಾಸಕರಿಗೆ ಅದು ತಡವಾಗಿ ಬರುತ್ತೆ. ಆದ್ದರಿಂದ ಎಲ್ಲ ಜಗತ್ತು ಯಾರು ಉಪಾಸಕರು ಶ್ರೇಷ್ಠ ಅಂತಾರೆ? ನಾರಾಯಣ ಉಪಾಸಕರು. ಸಪರಿವಾರನಾದ ಲಕ್ಷ್ಮೀ ನಾರಾಯಣದ ಉಪಾಸಕರು ಶ್ರೇಷ್ಠ ಅಂತ ಅನ್ನುತ್ತೆ. ಆದ್ದರಿಂದ ನಿನ್ನ ಪ್ರಶ್ನೆ ಉತ್ತರ ಬಂತು, ನನ್ನ ಉಪಾಸಕರೇ ಶ್ರೇಷ್ಠ ಇಷ್ಟು ತಿಳ್ಕುವಂತ ಪರಮಾತ್ಮ ಅಂದ ಮೇಲೆ ಇಷ್ಟೆಲ್ಲ ಕೇಳಿದಾಗ ಸರಿ ನೀನು ಹೇಳಿದಂತೆ ಪರಮಾತ್ಮನ ಉಪಾಸನೆ ಶ್ರೇಷ್ಠ, ಅದನ್ನೇ ಮಾಡ್ತೀನಿ. ಅಲ್ಲಿ ಪರಮಾತ್ಮನ ಉಪಾಸನೆ ಅಂತಂದ್ರೆ ಏನೇನು ಅಂಶಗಳಿವೆ ನಿನ್ನ ಉಪಾಸನೆಯಲ್ಲಿ ಅಂತ ಬಂದಾಗ ಅದೆಲ್ಲವನ್ನು ಪರಮಾತ್ಮನೇ ತಿಳಿಸ್ತಾನೆ. ಉಪಾಸನೆ ಅಂತಂದ್ರೆ ಮುಖ್ಯವಾಗಿ ಏನದು? ಧ್ಯಾನ ಯೋಗ, ಪರಮಾತ್ಮನಲ್ಲಿ ಮನಸ್ಸನ್ನು ಇಡೋದು. ಅದನ್ನೇ ಹೇಳಿದ್ದಾರೆ ಸೋಪಾಸನಾಚ ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಅಂತ ಹೇಳಿದ್ದಾರಲ್ಲ. ಪರಮಾತ್ಮನ ಉಪಾಸನ ಅಂದ್ರೆ ಮುಖ್ಯವಾಗಿ ನಮ್ಮ ಯೋಗ್ಯವಾದ ರೂಪ ಏನಿದೆ, ಅರ್ಥಾತ್ ನಮಗೆ ಯೋಗ್ಯವಾದ ರೂಪ, ಬಿಂಬ ರೂಪ, ಗುರುಗಳು ಏನು ಉಪದೇಶವನ್ನು ಕೊಡ್ತಾರೋ ಆ ರೂಪವನ್ನ ಧ್ಯಾನ ಮಾಡೋದಿದೆಯಲ್ಲ ಅದು ಉಪಾಸನ. ಅವರು ಕೊಡೋ ತನಕ ನಮಗೇನು ತಾತ್ಕಾಲಿಕವಾಗಿ ಆಯಾ ಜನ್ಮದಲ್ಲಿ ಗುರುಗಳು ಏನ್ ನಮಗೆ ಉಪದೇಶವನ್ನು ಕೊಟ್ಟು ಈ ರೂಪವನ್ನು ಧ್ಯಾನ ಮಾಡಪ್ಪ ಸಾಕು ನಿನಗೆ ಅಂತ ಕೊಟ್ಟು ಹೋಗಿರ್ತಾರೋ ಅದು, ಅಥವಾ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ. ಇದೇ ಮಾತಂತ ಪರಮಾತ್ಮ ಮಯ್ಯೇವ ಮನಮಾಧತ್ಸ್ವ, ನನ್ನಲ್ಲೇ ನೀನು ಮನಸ್ಸನ್ನಿಡು. ಮೊದಲನೇ ಉಪಾಯವನ್ನು ಹೇಳಿ ಧ್ಯಾನವನ್ನು ಮಾಡು, ಉಪಾಸನೆ ಮಾಡು ಅಂತಂದಲ್ಲ, ಅದನ್ನೇ ಬಿಡಿಸ್ತಾ ಇದ್ದಾರೆ. ಮಯ್ಯೇವ ಮನಮಾಧತ್ಸ್ವ, ನನ್ನಲ್ಲೇ ನೀನು ಮನಸ್ಸನ್ನಿಟ್ಟು ಧ್ಯಾನವನ್ನು ಮಾಡು. ಎಲ್ಲದಕ್ಕೂ ಧ್ಯಾನ ಮಾಡಕ್ಕೆ ಇಲ್ಲ, ಸರಿಯಾಗಿ ಹೇಳಿದ್ದನ್ನು ಕೇಳಿಸ್ಕೊಳ್ಳೋ ಯೋಗ್ಯತೆಯೂ ಇಲ್ಲ, ಕೇಳಿದ್ದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡೋದೆಲ್ಲಾಗುತ್ತೆ, ಆಗೋದೇ ಇಲ್ಲ. ಹೌದಾ? ಮೈ ಬುದ್ಧಿ ನಿವೇಶಯ ಅಂತಂದ, ಅದಾಗಲಿಲ್ಲ ಅಂತಂದ್ರೆ ಧ್ಯಾನದ ಪೂರ್ವಭಾವಿಯಾದ ಮೆಟ್ಟಿದೆಯಲ್ಲ ಯಾವುದು? ಸರಿಯಾಗಿ ವಿಷಯವನ್ನ ಶಾಸ್ತ್ರದಿಂದಾಗಿ ದೊಡ್ಡವರ ಮುಖಾಂತರವಾಗಿ ಕೇಳಿ ತಿಳ್ಕೊಳ್ಳೋದಿದೆಯಲ್ಲ ಅದನ್ನು ಮಾಡು. ಅಷ್ಟು ಮಾಡಿದ್ರು ಸಾಕು. ಅಲ್ಲ ಮತ್ತೆ ಧ್ಯಾನ ಮಾಡ್ದಂಗೆ ಆಗಲಿಲ್ಲಲ್ಲ, ಧ್ಯಾನ ಅಂತ ಮಾಡ್ದಂಗೆ ಆಗಲಿಲ್ಲ, ವಿಜ್ಞಾನಂಗ ಆಯ್ತಲ್ಲ ಅಂತಂದ್ರೆ ಅದಕ್ಕೂ ಒಳ್ಳೆ ಫಲ ಇದೆ. ನಿವಸಿಷ್ಯಸಿ ಮಯ್ಯೇವ ಅಥರ್ವೋರ್ಧ್ವಂ ನ ಸಂಶಯ. ನೀನು ಆ ಕೆಲಸವನ್ನು ಮಾಡಿದ್ರು, ಅರ್ಥಾತ್ ಶ್ರವಣವನ್ನು ಮಾಡಿ ತತ್ವಜ್ಞಾನವನ್ನು ಮನಸ್ಸಿನಲ್ಲಿ ಆ ಬುದ್ಧಿಯನ್ನು ನೀನು ಧಾರಣೆ ಮಾಡಿದರೂ ಕೂಡ ನನ್ನಲ್ಲೇ ನೀನೊಂದು ಸೇರ್ತೀಯ. ಅರ್ಥಾತ್ ಅದು ಇವತ್ತು ನೀನು ಕೇಳಿದ್ದು ಆಗಿರಬಹುದು, ನಾಳೆ ಅದೇ ನಿನ್ನ ಮನಸ್ಸಿನಲ್ಲಿ ಬೇರೂರಿ ನಿನ್ನ ಕೈಯಿಂದ ಎಲ್ಲಾ ಕೆಲಸಗಳನ್ನು ಮಾಡಿಸಿ ನಿನ್ನ ಧ್ಯಾನ ಯೋಗದ ತನಕ ಅದು ಮುಗಿಸುತ್ತೆ. ಅದನ್ನು ಕೇಳಕ್ ಶುರು ಮಾಡು. ಆಗ್ತಿಲ್ಲ ಧ್ಯಾನ ಅಂತಂದ್ರೆ ಧ್ಯಾನ ಆಗ್ತಿಲ್ಲ ರೀ, ಆಗೋದೇ ಇಲ್ಲ ಅಂತ ಬಿಟ್ಬಿಡಬೇಡ್ರಿ, ಇದನ್ನು ಮಾಡಿ. ನಾವು ಕೇಳಕ್ ಆಗ್ತಾ ಇಲ್ಲ, ಕೇಳಕ್ಕಂದ್ರೆ ಕೂಡ್ತೀವಿ, ಎಷ್ಟೋ ವಿಘ್ನ. ಕೆಲವೊಮ್ಮೆ ಹೊರಗಿನ ವಿಘ್ನ ಟೈಮ್ ಇಲ್ಲ, ಕೆಲವೊಮ್ಮೆ ಟೈಮ್ ಇದ್ರು ಹೋಗಿ ಕೂತ್ಕೊಂಡಾಗ ಮನಸ್ಸಿಲ್ಲ, ನಿದ್ದೆ ಬಂದ್ಬಿಡುತ್ತೆ, ಏನ್ ಮಾಡೋದು? ಕೆಲವೊಮ್ಮೆ ಎದುರು ಕೂತ್ಕೊಳ್ತೀವಿ, ಎಚ್ಚರ ಇದ್ರು ನಮ್ಮ ಮನಸ್ಸು ವಿಷಯವನ್ನು ಗ್ರಹಿಸಲ್ಲ, ಏನ್ ಮಾಡಬೇಕು? ಅದಕ್ಕೂ ಉಪಾಯ ಇದೆ. ಅಥ ಚಿತ್ತಂ ಸಮಾಧಾತು ನ ಶಕ್ನೋಸಿ ಮಯಿ ಸ್ಥಿರಂ. ಅದನ್ನೇ ಅಲ್ಲ, ಒಂದು ವೇಳೆ ನಿಮಗೆ ಮನಸ್ಸನ್ನು ನನ್ನಲ್ಲೇ ಸ್ಥಿರವಾಗಿ ಇಡ್ಲಿಕ್ಕೆ ಆಗ್ಲಿಲ್ಲಪ್ಪ, ಆ ವಿಷಯವನ್ನು ಕೇಳಲಿಕ್ಕೆ ಆಗ್ತಿಲ್ಲಪ್ಪ,
ಅದಕ್ಕೇನು ಮಾಡಬೇಕು? ದೇವರು ಏನೋ ಒಂದು ಉಪಾಯ ಹೇಳ್ತಾನೆ ತಪ್ಕೋಬೇಡ್ರಿ. ಏನಂತ ಗೊತ್ತೇನೋ? ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಆಗ್ತಿಲ್ಲ ಅಂದ್ರೆ ಅಭ್ಯಾಸ ಮಾಡು ಅಂತಲ್ಲ. ಇವತ್ತೇನೋ ನಮಗೇನೋ ಕೇಳಕ್ ಆಗ್ತಿಲ್ಲ, ಏನೋ ಮನಸ್ಸಿನ ದೌರ್ಬಲ್ಯವೋ, ಪರಿಸ್ಥಿತಿಯ ದೌರ್ಬಲ್ಯವೋ, ಮತ್ತೊಂದು ಮಗದೊಂದು ಇರ್ಬೋದು. ಅಭ್ಯಾಸ ಮಾಡು. ಅಭ್ಯಾಸ ಇದೆ ಏನೂ ಸಿದ್ಧಿ ಆಗಲ್ಲ. ಆದ್ದರಿಂದ ನೀನು ಅದನ್ನೇ ಅಭ್ಯಾಸ ಇಡ್ತಾ 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 ಕಡೆಗೆ ಮನಸ್ಸನ್ನ ಬೇರೆ ಕಡೆ ಹೋಗಲಿಕ್ಕೆ ಆಗದಂತೆ ಮಾಡಿ ಪರಮಾತ್ಮನಲ್ಲಿ ಮನಸ್ಸನ್ನ ಇಡುವವನಾಗಿ ಏನೇನು ವಿಷಯಗಳಿದ್ದಾವೋ ಅದನ್ನು ನೀನೇ ಯಾರು ಹೇಳ್ತಾರೋ ಅದನ್ನು ಧಾರಣ ಮಾಡುವ ಸಾಮರ್ಥ್ಯವನ್ನು ಪಡೆದು. ಕಷ್ಟ ಆಗುತ್ತೆ, ಅಭ್ಯಾಸನೂ ಕಷ್ಟ. ಕೇಳಕ್ ಚೆನ್ನಾಗಿರುತ್ತಲ್ಲ. ಕೆಲವೊಮ್ಮೆ ನಾವೆಲ್ಲ ಪ್ಲಾನ್ ಮಾಡ್ತೀವಿ, ಏನ್ ಚೆನ್ನಾಗಿ ಪ್ಲಾನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಶೀಟಲ್ಲಿ ಕಳೆದು ಬಿಡ್ತೀವಿ. ಇಷ್ಟಿಷ್ಟು ತಿಂಗಳಿಗೆ ಇಷ್ಟಿಷ್ಟು ಹಾಕ್ಬಿಡ್ಬೇಕು ಎಲ್ಲ ಸರಿ. ಕಡೆಗೆ ಅದು ಯಾವುದೂ ಆಗಿರೋಲ್ಲ. ದೇವರು ಹೇಳಿದ್ದಾನಲ್ಲ ಅಭ್ಯಾಸ ಮಾಡೋ ಆಗುತ್ತೆ, ಆಗಲ್ಲ. ಏನ್ ಮಾಡ್ಬೇಕು? ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಅಭ್ಯಾಸವೂ ಮಾಡಕ್ ಆಗ್ತಿಲ್ಲಪ್ಪ ನಿನಗೆ, ಹೋಗಿ ಬಿಡು ಅಂತ ನಮ್ಮ ದೇವರು ಎಷ್ಟು ಕರ್ನಾಡು ಅಂತ. ನಮ್ಮ ಯೋಗ್ಯತಾ ನೋಡಿ ನಮ್ಗೆ ಉಪದೇಶ ಮಾಡೋದು ಬೇಕು ನಮಗೆ. ಎಲ್ಲರಿಗೂ ಒಂದೇ ಹೇಳ್ತೀವಿ ಅಂತಂದ್ರೆ ಬಗೆಹರಿಯಲ್ಲ. ಅಭ್ಯಾಸೇಪ್ಯಸಮರ್ಥೋಸಿ ಅಟ್ ಅಭ್ಯಾಸ ಮಾಡಕ್ ಆಗ್ತಿಲ್ವಾ? ಹೋಗಿ ಬಿಡು. ಮತ್ಕರ್ಮ ಪರಮೋ ಭವ. ನನಗೆ ಸಂಬಂಧಪಟ್ಟ ಕೆಲಸಗಳು ಅಂತ ಏನಿದ್ದಾವಲ್ಲ, ವರ್ಣಾಶ್ರಮ ಧರ್ಮಗಳು ಅಂತ ನಿನಗೆ ವಿಹಿತವಾದದ್ದು ಅಂತ ಏನಿದೆಯೋ ಅದೆಲ್ಲವನ್ನೂ ಕೂಡ ಮತ್ಕರ್ಮ ಪರಮೋ ಭವ. ಅಷ್ಟೆಲ್ಲ ಮದರ್ಥಮಪಿ ಕರ್ಮಾಣಿ ಕುರ್ವನ್. ನಿಷ್ಕಾಮವಾಗಿ ಆ ಕೆಲಸವನ್ನು ಮಾಡು. ಶಾಸ್ತ್ರವನ್ನು ಪೂರ್ಣವಾಗಿ ಕೇಳಿ ಮನಸ್ಸಿನಲ್ಲಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಕೆಲಸ ಮಾಡು. ಅಂದ್ರೆ ಕರ್ಮವನ್ನ ದೇವರು ಎಲ್ಲಿಟ್ಟಿದ್ದಾನೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಒಳ್ಳೆ ಮೆಟ್ಟಲುಗಳನ್ನ ದೇವರು ತೋರಿಸ್ತಾ ಇದ್ದಾನೆ. ಕೆಲಸ ಮಾಡು. ನಿನಗೇನು ವಿಹಿತವಾದದ್ದು ಅಂತಿದೆಯೋ ಅದನ್ನು ಮಾಡು. ಆದ್ರೆ ಮಾಡೋದ್ರ ಹಿಂದೆ ಮೇಲೆ ಏನಿರ್ಬೇಕು? ಮದರ್ಥಮಪಿ ಕರ್ಮಾಣಿ. ಮದರ್ಥಂ ನನಗೋಸ್ಕರ ಅಂತ ಮಾಡು. ಇವತ್ತು ನಾನು ಹೇಳ್ತಾ ಇದ್ದೇನೆ ಬೆಳಗ್ಗೆ ಯಾತಕ್ಕೋಸ್ಕರ? ದೇವ್ರ ಪ್ರೀತಿಯಾಗಿ ಅಂತ ಹೇಳ್ತಾ ಇದ್ದೇನೆ. ಸ್ನಾನ ದೇವ್ರ ಪ್ರೀತಿಯಾಗಿ ಅಂತ, ಪೂಜಾ ದೇವ್ರ ಪ್ರೀತಿಯಾಗಿ ಅಂತ. ಪೂಜಾ ಆದ್ಮೇಲೆ ಊಟ ಕೂಡೋದು ದೇವ್ರ ಪ್ರೀತಿ, ಹೇಳೋದು ದೇವ್ರ ಪ್ರೀತಿಗೋಸ್ಕರ. ಅಂದ್ರೆ ಏನೇನು ಕೆಲಸಗಳನ್ನ ಮಾಡ್ತೀಯೋ, ಅರ್ಥಾತ್ ನಿನ್ನಲ್ಲಿ ನಿಂತು ನಾನು ಏನೇನು ಕೆಲಸಗಳನ್ನ ಮಾಡಿಸ್ತೀನೋ ಅದೆಲ್ಲವನ್ನೂ ಕೂಡ ಹೇಗೆ ಮಾಡು? ನಿಷ್ಕಾಮವಾಗಿ ಮಾಡು. ನಿಷ್ಕಾಮವಾಗಿ ಮಾಡಿದಾಗ ಜ್ಞಾನ ಅಂತೂ ಸಿಕ್ಕಿಲ್ವಲ್ಲ ಸ್ವಾಮಿ ನಮಗೆ, ಕರ್ಮ ಮಾಡಕ್ ಹಚ್ಬಿಟ್ಟಲ್ಲ. ಅಂಥ ಕರ್ಮವನ್ನು ನೀನು ಮಾಡ್ತಾ ಇದ್ದರೂ ಕೂಡ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಆ ಕರ್ಮವನ್ನು ಮಾಡಿದಾಗ ಅದನ್ನೆಲ್ಲ ಮುಟ್ಟಿಸುತ್ತೆ ಆ ಅಪರೋಕ್ಷ ಜ್ಞಾನದ ತನಕ. ಬಹಳ ಚೆನ್ನಾಗಿ ಹೇಳ್ದ. ಧ್ಯಾನ ಮಾಡು ಅಂತ ಆಗ್ಲಿಲ್ಲ ಅಂತಂದ್ವಿ, ಪಾಠ ಪ್ರವಚನ ಕೇಳು ಅಂತಂದ ಆಗಲ್ಲ ಅಂತಂದ್ವಿ, ಮನಸ್ಸಿನ ಅಭ್ಯಾಸ ಮಾಡು ಅಂತಂದ ದೇವರು, ಅದೂ ಕಷ್ಟ ಅಂತಂದ್ವಿ. ಕಡೆ ಏನ್ ಮಾಡು ಕೇಳುದ? ಕೆಲಸ ಮಾಡು. ಕೆಲಸನೂ ಕೂಡ ಯಾಕಕ್ ಮಾಡು? ನನ್ನ ಪ್ರೀತಿಗೋಸ್ಕರ. ಅರ್ಥಾತ್ ನನ್ನ ಪ್ರೀತಿಯನ್ನು ಮಾತ್ರ ಉದ್ದೇಶ ಇಟ್ಕೊಂಡು ಮಾಡು ಅಂತಂದ. ಕಷ್ಟ ಆಗುತ್ತೆ. ನಮಗೇನಿದ್ರು ಹೊರಗಿದ್ದೇ ಬೇಕು. ನಿನ್ನ ಪ್ರೀತಿ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅದು ಸಿಕ್ಕ ಮೇಲೆ ನಮ್ಗೆ ಏನಾಗುತ್ತೋ ಗೊತ್ತಿಲ್ಲ. ನನಗೆ ಇವತ್ತು ಜ್ವರ ಬಂದಿದೆ, ಇದಕ್ಕೆ ಹೋಗ್ಬೇಕು. ಅಥವಾ ಇವತ್ತು ನನಗೇನೋ ಬಾಧೆಗಳು ಬಂದಿದೆ, ಅದೇ ಹೋಗ್ಬೇಕು. ಇವತ್ತು ಸಾಂಸಾರಿಕ ಕ್ಲೇಶಗಳು ಬಂದಿದೆ, ಅದೇ ಹೋಗ್ಬೇಕು. ಅದಕ್ಕೆ ಯಾರೊಬ್ರು ಏನು ಹೇಳ್ತಾರೆ, ಆ ದೇವತೆಗಳನ್ನ ಪೂಜೆ ಮಾಡುವಂತ ಮಾಡ್ಬಿಡ್ತೀವಿ. ನೀನ್ ಬಹಳ ಲೇಟು. ಇಲ್ಲೇ ಹಿಂದೆ ನೋಡಿದ್ವಲ್ಲ, ಲಕ್ಷ್ಮೀ ದೇವಿಗೆ ನೀವು ಕೊಟ್ಬಿಡ್ತಾಳೆ, ನೀವು ಕೊಡೋದೇ ಇಲ್ಲ, ಭಾರಿ ತಡ. ಅವ್ರು ಕೊಟ್ಟ ಮಾತ್ರ ಹೋಗಲ್ಲ. ಮತ್ತೆ ನಾವೇನ್ ಮಾಡ್ಬೇಕು? ನಿನಗೋಸ್ಕರ ಮಾಡು, ನಿನ್ನ ಪ್ರೀತಿಗೋಸ್ಕರ ಮಾಡು. ಎಷ್ಟು ಸರ್ತಿ ಹೇಳಿದ್ರು ಅದು ಮಾಡಕ್ ಆಗಲ್ಲ. ಏನ್ ಮಾಡ್ಬೇಕು ಅವಾಗ? ಕೇಳಕ್ ಚೆನ್ನಾಗಿರುತ್ತೆ, ಮಾಡೋದಕ್ಕೆ ಹೇಗೆ? ದೇವರು ಅದನ್ನೇ ಅಂದ, ಅಥೈತದಪ್ಯಶಕ್ತೋಸಿ. ಒಂದು ವೇಳೆ ಅದೋ ನಿನಗೆ ಮಾಡಕ್ ಆಗ್ತಿಲ್ವಾ? ಕರ್ತುಂ ಮಧ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಒಂದು ವೇಳೆ ಅದು ನಿನಗೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಕೇವಲ ವಿಷ್ಣುವನ್ನು ಮಾತ್ರ ಉದ್ದೇಶಿಸಿಕೊಂಡು ಅವನ ಪ್ರೀತಿಗೋಸ್ಕರವೇ ಕರ್ಮವನ್ನು ಮಾಡೋದಕ್ಕೂ ನಿನಗೆ ಒಂದು ವೇಳೆ ಮನಸ್ಸಿನಲ್ಲಿ ದಾರ್ಢ್ಯ ಬಾರದೆ ಕೆಲಸ ಮಾಡ್ಲಿಕ್ಕೆ ಆಗದೆ ಇದ್ದಲ್ಲಿ ಬೇರೆ ದೇವತೆಗಳನ್ನಂತೂ ಕುರಿತು ಮಾಡ್ತೀಯಲ್ಲ, ಮಾಡುವಾಗ ಮಾಡ್ತೀಯ. ಮಾಡಿದ ಮೇಲೆ ಕಡೆ ಪಕ್ಷ ಏನ್ ಮಾಡು? ಸರ್ವಂ ತದ್ದೇವತಾ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಕೃಷ್ಣಾರ್ಪಣ ವಸ್ತು ಅಂತ ನಾನು ಹೇಳಿದೆ. ಅದಾರು ಮಾಡು ಕಡೆಗೆ. ಅದನ್ನೇ ಅಂದ ಸರ್ವಕರ್ಮ ಫಲತ್ಯಾಗಂ. ದೇವರಿಗೆ ಎರಡು ಮಾತು ಹೇಳ್ತಾನೆ, ಸರ್ವಕರ್ಮ ಫಲತ್ಯಾಗಂ. ಏನೇ ನೀನು ಕರ್ಮವನ್ನು ಮಾಡಿದರೂ ಅದರ ಫಲದ ಬಗ್ಗೆ ಆಸೆಯನ್ನು ಬಿಟ್ಟು ಮಾಡು. ಅಷ್ಟಂತೂ ನಿಜ.
ನನ್ನನ್ನು ಮಾಡುವಂತಂದ್ರೆ ನಿನ್ಗೆ ಅಷ್ಟು ಯೋಗ್ಯತಾ ಇಲ್ಲ. ಒಮ್ಮೆಲೆ ವಿಷ್ಣು ಪ್ರೀತಿ ಮಾಡ್ತೀವಿ, ಆಗತ್ತರಿ, ಇದು ಎಲ್ಲ ಆಗತ್ತರಿ, ಏನೂ ಆಗಲ್ಲ. ಬಟ್ ಯೋಗ್ಯತಾ ಇರಲ್ಲ. ಪರಮಾತ್ಮ ಅಷ್ಟು ಮಾಡಿಸ್ಕೊಡಲ್ಲ, ಅದು ಬೇರೆ, ಅದು ಸ್ವಾರಸ್ಯ ಇದೆ. ಅಂತ ನಿಷ್ಕಾಮ ಕರ್ಮವನ್ನು ಮಾಡಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ದೊಡ್ಡ ಯೋಗ್ಯತಾ ಬೇಕು. ನೀವು ನಿಷ್ಕಾಮ ಕರ್ಮ ಮಾಡಿದ್ದೀರಿ ಅಂತಂದ್ರೆ ಅದಕ್ಕೇನು ಲಕ್ಷಣ? ಅದು ದೇವರಿಗೆ ಮುಟ್ಟಿದೆ ಅನ್ನೋದಕ್ಕೆ ಏನು ಲಕ್ಷಣ? ನಿಮಗೆ ಯಥಾರ್ಥ ಜ್ಞಾನ ಸರಿಯಾದ ರೀತಿಯಲ್ಲಿ ಬಂದಿದೆ ಅಂತಂದ್ರೆ ನೀವು ನಿಷ್ಕಾಮ ಕರ್ಮ ಮಾಡಿದ್ದೀರಿ ಅಂತ. ಒಂದೊಂದಕ್ಕೆ ಒಂದೊಂದಿದೆ. ನೀವು ವೈರಾಗ್ಯವಂತರಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದ್ದೀರಿ ಅಂತಂದ್ರೆ ಅದು ದೇವರಿಗೆ ಮುಟ್ಟಿದೆ ಅನ್ನೋದಕ್ಕೆ ಜ್ಞಾಪಕ ಯಾವುದು? ನಿಮ್ಮನೆಗೆ ನೀವು ಹೇಳದೆ ಕೇಳದೆ ದೊಡ್ಡವರು ಏನಾದರೂ ಬಂದಿದ್ದಾರೆ ಅಂತಂದ್ರೆ ನೀವು ಮಾಡಿ ದೇವರಿಗೆ ಮುಟ್ಟಿದೆ ಅಂತ ಅರ್ಥ. ಇದೆಲ್ಲ ಹೇಳ್ತಾರೆ. ಪರೀಕ್ಷಿತ್ ರಾಜ ಪ್ರಾಯೋಪವೇಶಕ್ಕೆ ಕೂತಾಗ ಅವನು ವೈರಾಗ್ಯ ಪರಮಾತ್ಮನಿಗೆ ಮುಟ್ಟಿದೆ ಅನ್ನೋದಕ್ಕೆ ಜ್ಞಾಪಕವಾಗಿ ಯಾರು ಬರ್ತಾರೆ? ಭವನ ಪುರಾಣ ದೊಡ್ಡ ದೊಡ್ಡ ಜಗತ್ ಪಾವನ ಮಾಡುವಂತ ಹೆಸರು ಹೇಳಿದ್ರೆ ಸಾಕು ಜಗತ್ ಪುನೀತ ಆಗೋದು ಅಂತವ್ರು ಎಲ್ಲರೂ ಕೂಡ ಆ ಪ್ರಾಯೋಪವೇಶ ಕೂತಾಗ ಬಂದರು ಅಂತಂತಾರೆ. ಯಾಕೆ? ಅವ್ರ ವೈರಾಗ್ಯ ದೇವರಿಗೆ ಮುಟ್ಟಿದೆ ಅಂತ. ಹಾಗೆ ನಾವು ನಿಷ್ಕಾಮ ಕರ್ಮ ಮಾಡಿದ್ದೇವೆ, ಅದು ಪರಮಾತ್ಮನಿಗೆ ಮುಟ್ಟಿದೆ ಅನ್ನೋದಕ್ಕೆ ಸಂಕೇತ ಏನು? ನಮಗೆ ಸಚ್ಚಾಸ್ತ್ರ ಜ್ಞಾನವನ್ನು ಪರಮಾತ್ಮ ಒದಗಿಸ್ತಾ ಇದ್ದಾನೆ ಅಂದ್ರೆ ಅದು ಒಂದೊಂದಕ್ಕೆ ಒಂದೊಂದು ಕಾರಣಗಳಿರ್ತಾವೆ. ಸರಿಯಾದ ಮಾರ್ಗದಲ್ಲಿ ಜ್ಞಾನ ಬಂತ, ನೀ ಕರ್ಮ ಮಾಡಿದ್ದೀಯ ಅಂತ. ಈ ಜನ್ಮದಲ್ಲಿ ಮಾಡಿದ್ರೆ ಯಾವುದೋ ಜನ್ಮದ ಇದ್ದೇ ಇರುತ್ತೆ ಅಂದ್ರೆ ಅದಕ್ಕೆ ಲಿಂಕ್ ಯಾವತ್ತೂ ಕೂಡ. ಅಥವಾ ಯಾವುದೋ ಜನ್ಮದ ಇರುತ್ತೆ ಅನ್ಕೊಂಡು ಬಿಟ್ಬಿಡಬಾರ್ದು. ಈ ಜನ್ಮದಲ್ಲಾದ್ರೂ ಮಾಡಿ ಕಳಿಸ್ಕೊಡೋ ಪ್ರಯತ್ನವನ್ನು ಮಾಡಬೇಕು. ಇಲ್ಲ ಅಷ್ಟೆಲ್ಲ ಕಷ್ಟ ಆಗುತ್ತೆ ನಮಗೆ ನಿಷ್ಕಾಮ ಕರ್ಮ. ಆಯ್ತು, ಸಕಾಮ ಕರ್ಮನೇ ಮಾಡಪ್ಪ, ಕಡೆ ಪಕ್ಷ ಏನು ನನಗೆ ಕೃಷ್ಣಾರ್ಪಣ ಹೇಳು. ಸಕಾಮ ಕರ್ಮ ಮಾಡು ಅಂತ ಹೇಳೋದು ತಾತ್ಪರ್ಯ ಅಲ್ಲ. ದೇವರ ಅದಕ್ಕೆ ಏನಂದ್ರೆ ಸರ್ವ ಕರ್ಮ ಫಲ ತ್ಯಾಗ, ಕರ್ಮದ ಬಗ್ಗೆ ಆಸೆಯನ್ನ ಬಿಟ್ಟು ಮಾಡು. ಆಗ ಮಾಡಿದಾಗ ಮಾತ್ರ ಅದು ಬಹಳ ಕಷ್ಟ. ಅದನ್ನೇ ಅಂದ ಅಲ್ರಿ, ಹಾಗೆ ಹೋಗ್ತಾರ್ರಿ, ಏನೇ ಕೆಲಸ ಮಾಡಿದ್ರು ಏನೋ ಪ್ರಯೋಜನ ಇಟ್ಕೊಂಡು ಮಾಡ್ತೀವಿ. ನೀವು ಕೆಲಸ ಮಾಡ್ಬೇಕಾದ್ರೆ ಪ್ರಯೋಜನ ನಿಮ್ಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಫಲಾಫಲ ನನಗೆ ಬಿಡೋದು. ಕೆಲಸ ಮಾಡೋದು ಯಾರು ಹೋಗ್ತಾರೆ? ಲೋಕದಲ್ಲೂ ಯಾರು ಹೋಗ್ತಲ್ವಲ್ಲ. ಕಷ್ಟ ಅದು ಮನಸ್ಸಿನಲ್ಲಿ ಬರೋದು. ಅದಕ್ಕೆ ದೇವರ ಶಬ್ದ ಇಟ್ಟ ಕಡೆಗೆ ಯಥಾತ್ಮವ ಅಂತ ಇಟ್ಟ. ಅಷ್ಟನ್ನಾದ್ರೂ ಸ್ವಲ್ಪ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೋ. ಪೂರ್ಣ ಅದನ್ನ ಕುಲ ಬಿಟ್ಬಿಡ್ಬೇಡ, ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋ. ಎಷ್ಟು ಬೇಕೋ ಅಷ್ಟನ್ನ ಅಪೇಕ್ಷೆಯನ್ನು ಪೂರ್ಣ ಮಾಡೋದು ಉತ್ತಮ. ಒಂದು ವೇಳೆ ನೀನು ಆ ಅಪೇಕ್ಷೆಗೋಸ್ಕರ ಬೇರೆ ದೇವತೆಗಳನ್ನ ನಾನು ಪೂಜೆ ಮಾಡ್ತೀನಿ ಅಂತಂದ್ರೆ ಕಡೆಯ ಪಕ್ಷ ಏನು? ಎಲ್ಲವನ್ನೂ ಕೂಡ ನನ್ನನ್ನು ಸಮರ್ಪಣೆ ಮಾಡೋದನ್ನು ಕಲಿ. ಅದನ್ನೇ ಮಧ್ಯೋಗ, ನನ್ನ ಸಂಬಂಧವನ್ನು ಹಂಚುವುದಕ್ಕೆ ಯಾರನ್ನೇ ಉಪಾಸನೆ ಮಾಡು, ತದಂತರ್ಗತವಾಗಿ ನನ್ನನ್ನು ಚಿಂತನೆ ಮಾಡಿ ನೀನು ಆ ಫಲವನ್ನ ಕರ್ಮವನ್ನ ಸಮರ್ಪಣೆ ಮಾಡ್ತೀಯಲ್ಲ, ಅಷ್ಟು ಸಾಕು. ಇದು ಆಗಲ್ಲ ಅಂದ್ರೆ ನೀ ಮನುಷ್ಯನೇ ಅಲ್ಲ ಅಷ್ಟೇ ಅನ್ಬಿಟ್ಟ ದೇವರು. ಇನ್ನೇನು ಉಳಿದಿದೆ ಅಲ್ಲಿ? ಅದು ಆಗಲ್ಲ, ಅವರು ಏನು ಕೆಲಸ ಮಾಡಲ್ಲ, ಸೋಂಬೇರಿ ಎದ್ದೇಳು ಅಂತ ದೇವರು. ಇನ್ನೇನು ಹೇಳಬೇಕು? ಎಲ್ಲಿಂದ ಕೇಳ್ಕೊಂಡು ಬರಕ್ ಸಾಧ್ಯನೋ ಅಲ್ಲಿಂದ ಹೇಳ್ತಾ ಅದಕ್ಕೆ ಮನುಷ್ಯ ಶರೀರ ಯಾಕೆ ಕೊಟ್ಟಿದ್ದು ನಿನಗೆ? ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಆಗಲಿಕ್ಕೆ ಯೋಗ್ಯವಾದ ಶರೀರನೇ ಮನುಷ್ಯ ಶರೀರ. ಕಡೆ ಅದನ್ನು ಹೇಳಿ ಇಟ್ಟ. ಅದನ್ನೂ ಮಾಡಲಿಲ್ಲ ಅಂದ್ರೆ ಬೇಡ ಬೇಡ ಮನುಷ್ಯ ಶರೀರನ ತೆಗಿತೀನಿ ನಿನಗೆ ಅಂತ ದೇವರು. ಅದೇ ತಾನೇ ಕಡೆ ಉಳಿದಿದ್ದೇನು ಇಲ್ಲೇ ಇಲ್ಲ. ಹೀಗೆ ಆ ಪರಮಾತ್ಮ ಕ್ರಮೇಣವಾಗಿ ಆ ಸಾಧನೆಯನ್ನು ಹೇಳುತ್ತಾ ಮುಂದೆ ಯಾವ ರೀತಿಯಾಗಿ ಆ ಸಾಧನೆಯನ್ನು ತಿಳಿಸಿದ್ದಾನೆ, ಆ ಭಕ್ತಿ ಮಾರ್ಗವನ್ನು ತಿಳಿಸಿದ್ದಾನೆ ಇತ್ಯಾದಿ ಭಾಗವನ್ನ ನಾಳೆ ದಿವಸ ಅದನ್ನು ನೋಡೋಣ ಅಂತ ಹೇಳ್ತಾ, ಅವಶಿಷ್ಟವಾಗಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ವಿಷಯಗಳೇನಿದೆ ಇದನ್ನು ಕೂಡ ಪರಮಾತ್ಮನಲ್ಲಿ ಅರ್ಪಣಾತ್ಮಕವಾದ ಮಂಗಳವನ್ನು ನಾಳೆ ಆಚರಿಸೋಣ ಅಂತ ಹೇಳ್ತಾ, ಅದೇ ಭಾವತಿ ಕಥಾಭಿಪ್ರಾಯ ಶ್ರೀಕೃಷ್ಣ ವಸ್ತು ಹರೆಯ.